6ನೇ ಅಧ್ಯಾಯ 4ನೇ ವಚನದವರೆಗೂ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಯಾಕಂದರೆ ಕ್ರಿಸ್ತನ ಸಭೆಗೆ ತಲೆಯಾಗಿರೋ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಆತನು ಕ್ರಿಸ್ತನ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಆದ್ದರಿಂದ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪುರುಷರೇ, ನೀವು ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಯಾಕಂದರೆ ಕ್ರಿಸ್ತನು ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಮತ್ತು ಆತನು ಅದನ್ನು ವಾಕ್ಯವೆಂಬ ನೀರಿನಿಂದ ತೊಳೆದು ಪ್ರತಿಷ್ಠಿಸಿ ಶುದ್ಧ ಮಾಡಿದ್ದಲ್ಲದೆ ಅದನ್ನು ಕಳಂಕ, ಸುಕ್ಕು ಇಂಥದ್ದು ಯಾವುದೂ ಇಲ್ಲದೆ ಪರಿಶುದ್ಧವೂ ದೋಷವಿಲ್ಲದ್ದು ಆಗಿರುವ ಮಹಿಮೆಯುಳ್ಳ ಸಭೆಯನ್ನಾಗಿ ತನಗೆ ತಾನೇ ಸಮರ್ಪಿಸಿಕೊಳ್ಳಬೇಕೆಂದಿದ್ದಾನೆ. ಹಾಗೆಯೇ ಪುರುಷನು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳೋ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳೋನಾಗಿದ್ದಾನೆ. ಯಾಕಂದರೆ ಯಾರೂ ಎದ್ದು ಸ್ವಶರೀರವನ್ನು ಹಾಗೆ ಮಾಡಿದ್ದಿಲ್ಲ, ಆದರೆ ಅದನ್ನು ಪೋಷಿಸಿ ಸಂರಕ್ಷಿಸುವ ಪ್ರಕಾರ ಕರ್ತನು ಸಭೆಯನ್ನು ಪೋಷಿಸಿ ಸಂರಕ್ಷಿಸುವ ಆತನಾಗಿದ್ದಾನೆ. ಯಾಕಂದರೆ ನಾವು ಆತನ ದೇಹದ ಅಂಗಗಳು, ಆತನ ಮಾಂಸವು, ಆತನ ಎಲುಬುಗಳು ಆಗಿದ್ದೇವೆ. ಇದರ ನಿಮಿತ್ತದಿಂದ ಪುರುಷನು ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಇದೊಂದು ದೊಡ್ಡ ಮರ್ಮವೇ. ಆದರೆ ನಾನು ಕ್ರಿಸ್ತನ ವಿಷಯವಾಗಿಯೂ ಸಭೆಯ ವಿಷಯವಾಗಿಯೂ ಮಾತನಾಡುತ್ತೇನೆ. ಆದಾಗ್ಯೂ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಸ್ತ್ರೀಯು ತನ್ನ ಗಂಡನನ್ನು ಗೌರವಿಸುವವಳಾಗಿ ನಡೆದುಕೊಳ್ಳಬೇಕು. ಮಕ್ಕಳೇ, ನೀವು ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿ. ಇದು ನ್ಯಾಯವಾದದ್ದು. ನಿನ್ನ ತಂದೆಯನ್ನು ತಾಯಿಯನ್ನು ಸನ್ಮಾನಿಸಬೇಕು. ಇದು ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯಾಗಿದೆ. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿ ಮೇಲೆ ಬಹುಕಾಲ ಬದುಕುವೆ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನ ಶಿಕ್ಷೆಯಲ್ಲಿಯೂ ಉಪದೇಶದಲ್ಲಿಯೂ ಅವರನ್ನು ಬೆಳೆಸಿರಿ ಎಂಬ. ಇಲ್ಲ ನೋಡುವಾಗ ಕುಟುಂಬದ ಬಗ್ಗೆ ಇಲ್ಲಿ ಒಂದು ಭಾಗ ನಾವು ನೋಡ್ತೇವೆ. ಇಲ್ಲಿ ಪವಿತ್ರಾತ್ಮ ಭರಿತರಾಗಿ ಕುಟುಂಬದಲ್ಲಿ ನಡೆದುಕೊಳ್ಳುವಂಥ ರೀತಿ, ಅದಕ್ಕೆ ನಾವು ನೋಡ್ತೇವೆ 5ನೇ ಅಧ್ಯಾಯ 18 ವರ್ಷ ನೋಡೋ ಪ್ರಕಾರ ಪವಿತ್ರಾತ್ಮ ಭರಿತರಾಗಿರ್ರಿ ಅಂತ ಹೇಳ ತಕ್ಷಣ ಅದು ಒಂದು ದಿವಸದ ಒಂದು ಸಮಯದ ಒಂದು ಅನುಭವ ಅಲ್ಲ, ಅಥವಾ ಒಂದು ಪ್ರಾಕ್ಟೀಸ್ ಅಲ್ಲ. ಬದಲಾಗಿ ಪವಿತ್ರಾತ್ಮ ಭರಿತರಾಗಿ ಹೇಗೆಲ್ಲ ನಾವು ಜೀವಿಸುವಂಥದ್ದು ಅಲ್ಲಿ ನೋಡುವಾಗ ಇಲ್ಲಿವರೆಗೂ ಸಭೆಯಲ್ಲಿ ಇರುವಂಥ ಅನೇಕ ವಿಷಯಗಳ ಆತನ ಹೇಳ್ಕೊಂಡು ಬಂದನು. ಅದರ ನಂತರ ನೋಡ್ತೇವೆ 21ನೇ ವಚನದಿಂದ, ವಿಶೇಷವಾಗಿ 22ನೇ ವಚನದಿಂದ ನಾವು ನೋಡ್ತೇವೆ ಗಂಡ ಹೆಂಡತಿ, ಮತ್ತು 6ನೇ ಅಧ್ಯಾಯ 1ರಿಂದ 4 ವಚನ ನೋಡುವಾಗ ತಂದೆ ಮತ್ತು ಮಕ್ಕಳ ಬಗ್ಗೆ. ಇವುಗಳು ಸಹ ನಾವು ಪವಿತ್ರಾತ್ಮ ಭರಿತರಾಗಿ ನಡೆದುಕೊಳ್ಳುವಾಗಲೇ ಇವುಗಳನ್ನು ದೇವರ ವಾಕ್ಯದಲ್ಲಿ ಹೇಳುವಂತೆ ಕೈಕೊಂಡು ನಡೆಯೋದಕ್ಕೆ ಸಾಧ್ಯತೆ ಉಂಟು. ಇಲ್ಲದೆ ಹೋದಲ್ಲಿ ನಾವು ಅದರಲ್ಲಿ ಸೋತು ಹೋಗ್ತೇವೆ ಅಂತ ಹೇಳಿ. ಇದು ಬೈಬಲಲ್ಲಿ ಏನಂತಾರೆ, ತನ್ನ ಮಕ್ಕಳಿಗೆ ಹೇಳಿರುವಂಥ ಸಂದೇಶ, ಅಥವಾ ಏನಂದರೆ ಒಂದು ರೀತಿ ಆಜ್ಞೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಹೇಗೂ ನಾವು ಇನ್ನೊಂದು ಸಂಗತಿ ನೋಡ್ತೇವೆ. ಹೊಸ ಅಂತ ಹೇಳೋದಕ್ಕಿಂತ ಕ್ರಿಸ್ತ ವಿಶ್ವಾಸಿಗಳಿಗೆ ದೇವರ ವಾಕ್ಯದಲ್ಲಿ ಹೇಗೂ ಇಲ್ಲಿ ಕೃಪೆಯ ಕಾಲದಲ್ಲಿ ಆಜ್ಞೆಗಳು ಅಂತ ಹೇಳುವಂಥದ್ದು ಅಷ್ಟೊಂದು ಸೂಕ್ತವಲ್ಲ. ಆಜ್ಞೆಗಳು ಕೃಪೆ ಎಲ್ಲಿ ಇರಲಿಲ್ವೋ ಅಲ್ಲಿ ಆಜ್ಞೆಗಳಿತ್ತು. ಆದರೆ ಕೃಪೆಯಲ್ಲಿ ಬರುವಾಗ ಆಜ್ಞೆಗಳಲ್ಲ. ನಾವು ದೇವರನ್ನು ಗೌರವಿಸುತ್ತಾ ದೇವರನ್ನು ಪ್ರೀತಿಸುವುದರ ನಿಮಿತ್ತ ಆತನ ಪ್ರೀತಿಯನ್ನು ನಾವು ಅರಿತವರಾಗಿರೋದ್ರಿಂದ ಅವುಗಳನ್ನು ನಮ್ಮಷ್ಟಕ್ಕೆ ನಾವೇ ಅಧೀನರಾಗಿ ನಡ್ಕೊಳ್ಳುವಂಥದ್ದು ನೋಡ್ತೇವೆ. ಹೀಗೆ ಅದು ಆಜ್ಞೆ ಅಂತ ಹೇಳಿದ್ರು ಕೂಡ ಆಜ್ಞೆ ಅಲ್ಲ, ಬದಲಾಗಿ ನಾವು ನೋಡ್ತೇವೆ ಪ್ರೀತಿಯನ್ನು ನಾವು ಹಿಂದಕ್ಕೆ ನಾವು ದೇವರಿಗೆ ತೋರಿಸುವಂಥ ಒಂದು ಕಾರ್ಯವಾಗಿದೆ ಅಂತೇಳಿ.
ಹೀಗಿರುವಾಗ ಇಲ್ಲಿ ನಾವು ನೋಡ್ತೇವೆ, ಮೊದಲನೇ ನೋಡುವಾಗ ಹೇಗೂ ಒಂದು ಸಂಗತಿ ಬರುತ್ತೆ, ಅಥವಾ ಹೇಳೋ ಪ್ರಕಾರ 22 ವಚನ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ ಅಂತ ಹೇಳ್ತಾರೆ. ಇಲ್ಲಿ ಅಧೀನರಾಗಿರ್ರಿ ಅಂತ ಹೇಳಿ ನೋಡುವಾಗ ಒಂದು ರೀತಿ ಗಂಡ ಹೆಂಡತಿ ಅಂತ ಕೇವಲ ಹೆಂಡತಿಯು ಗಂಡನಿಗೆ ಆಗಿರಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಅನೇಕ ಸಾರಿ ಅರ್ಥವಾಗುತ್ತೆ, ಅಥವಾ ಹಾಗೆ ಬೋಧನೆ. ಆದರೆ ಇಲ್ಲ ನೋಡುವಾಗ ಈ ಅಧೀನತೆ ಅಥವಾ ಒಬ್ಬರಿಗೊಬ್ಬರು ಒಪ್ಪಿಸ್ಕೊಂಡು ನಡೆಯುವಂಥದ್ದು 21ನೇ ವಚನದಿಂದಲೇ ಪ್ರಾರಂಭವಾಗಿರುತ್ತದೆ. 21ನೇ ವಚನದಲ್ಲಿ, ಅದಕ್ಕೆ ನಾವು 21ನೇ ವಚನ ಓದಿದ್ದೇವೆ. ಅಂದರೆ ಇದಲ್ಲದೆ ದೇವರಿಗೆ ಭಯಪಡೋರಾಗಿದ್ದು ಒಬ್ಬರಿಗೊಬ್ಬರು ವಿಧೇಯರಾಗಿ ನಡೆದುಕೊಳ್ರಿ, ಅಥವಾ ಒಬ್ಬರಿಗೊಬ್ಬರು ಅಧೀನರಾಗಿ ನಡೆದುಕೊಳ್ರಿ, ಒಬ್ಬರಿಗೊಬ್ಬರು ಒಪ್ಪಿಸಿಕೊಟ್ಟವರಾಗಿ ನಡೆದುಕೊಳ್ರಿ ಅಂತ ಹೇಳಿ ಪ್ರತಿ ಕ್ರಿಸ್ತ ವಿಶ್ವಾಸಿ ಚರ್ಚ್ನಲ್ಲಿ, ಕ್ರಿಸ್ತನೆಂಬ ದೇಹದಲ್ಲಿ ಆ ಒಂದು ಪ್ರತಿ ಅಂಗಾಂಗವು ಹೇಗೆ ಒಂದಕ್ಕೊಂದು ಒಪ್ಪಿಸಿಕೊಟ್ಟು ಅಧೀನರಾಗಿ ಇರುತ್ತವೋ ಹಾಗೆ ಇಲ್ಲಿ ಪ್ರತಿಯೊಬ್ಬರು ಹಾಗೆ ಜೀವಿಸುವಂಥದ್ದು. ಅಂದ್ರೆ ಗಂಡನು ಮಾತ್ರ ಇಲ್ಲಿ ಅಧೀನತೆಗೆ ಒಪ್ಪಿಸಿಕೊಡೋದಕ್ಕೆ ಬಾಹಿರವಾಗಿದ್ದಾನೆ ಅಂತ ಹೇಳ್ತಲ್ಲ, ಪ್ರತಿಯೊಬ್ಬರು ನಾವು ಹಾಗೆ. ಆದರೆ ವಿಶೇಷವಾಗಿ ಬರುವಾಗ, ಸ್ತ್ರೀಯರಿಗೆ ಬರುವಾಗ 24 ಹೇಳ್ತಾನೆ, ಆದ್ದರಿಂದ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡದರಿಗೆ ಎಲ್ಲಾ ವಿಷಯಗಳಲ್ಲಿಯೂ ಅಧೀನರಾಗಿದೆ. ಇದು ಏನಂತಾರೆ, ತಮ್ಮ ತಮ್ಮ ಗಂಡನರಿಗೆ ಬರುವಾಗ ಕುಟುಂಬದಲ್ಲಿ ನಡೆದುಕೊಳ್ಳುವಂಥ ರೀತಿ. ಕ್ರಿಶ್ಚಿಯನ್ ಕುಟುಂಬ ಅಥವಾ ಮ್ಯಾರೇಜ್ ಅಂತ ನೋಡುವಾಗ ಇದರಿಂದಲೇ ಪ್ರಾರಂಭವಾಗುವಂಥದ್ದು ನಾವು ನೋಡ್ತೇವೆ. ಇದು ನಮಗೆ ಬೇಕಾಗಿರುತ್ತೆ. ಇದು ಬೇರೆ ಎಲ್ಲ ನಂಬಿಕೆಗಳಿಂದ ವಿಭಿನ್ನವಾದಂಥ ಸಂಗತಿ. ಮತ್ತು ಇದು ಏನಂತ ಹೇಳ್ತಾನೆ ಅಂದರೆ, ಮುಂದೆ ಬರುವಾಗ ಗಂಡ ಹೆಂಡತಿ ಹೇಗೆ ಅಂದರೆ ಅದು ಒಂದು ರೀತಿ ಮರ್ಮವೇ ಆಗಿದೆ ಅಂತ ಹೇಳ್ತಾನೆ. ಅದು ಒಂದು ರೀತಿ ಮರ್ಮ ಅಂದ್ರೆ ಹೇಗೆ ಅದನ್ನು ಹೇಳ್ತಾರೆ ಅಂದ್ರೆ 32ನೇ ವಚನ ನೋಡ್ತೇವೆ, ಇದೊಂದು ದೊಡ್ಡ ಮರ್ಮವೇ. ಆದರೆ ನಾನು ಕ್ರಿಸ್ತನ ವಿಷಯವಾಗಿಯೂ ಸಭೆಯ ವಿಷಯವಾಗಿಯೂ ಮಾತನಾಡುತ್ತೇನೆ. ಅಂದ್ರೆ ನೋಡುವಾಗ ಅದು ಮರ್ಮ ಹೇಗಿದೆ ಅಂದರೆ, ಕ್ರಿಸ್ತನು ಏನಂತಾರೆ ಸಭೆಯನ್ನು ಪ್ರೀತಿಸಿ, ಕ್ರಿಸ್ತನ ಪ್ರೀತಿಸ್ತಾನೆ ಸಭೆ ಅಂತ ಹೇಳಿ ನೋಡುವಾಗ ಇಲ್ಲಿ ಒಂದು ರೀತಿಯಲ್ಲಿ ಗಂಡ ಹೆಂಡತಿಯ ಸಂಬಂಧದ ರೀತಿಯಲ್ಲಿ ಈ ಒಂದು ಸಭೆ ಬಗ್ಗೆ ಕೂಡ ಆತನ ಹೇಳ್ಕೊಂಡ್ ಬರ್ತಾನೆ. ಹೇಗೂ ನಾವು ಇನ್ನೊಂದು ಕಡೆ ನೋಡುವ ಹಾಗೆ ಸಭೆಯು ಕ್ರಿಸ್ತನಿಗೆ ಮೊದಲಗಿತ್ತೆಯಾಗಿದೆ ಅಂತ ಹೇಳಿ ಕೂಡ. ಹಾಗಿರುವಾಗ ಅದಕ್ಕೆ ನಾವು ನೋಡ್ತೇವೆ, ಕ್ರಿಸ್ತನು ಅದನ್ನು ಅದರ ಬಗ್ಗೆ ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ, ತನ್ನ ತಾನೇ ಅದಕ್ಕೆ ಒಪ್ಪಿಸಿಕೊಟ್ಟು ಆತನು ಏನಂತಾರೆ ಅದನ್ನು ಕಳಂಕ ಸುಕ್ಕು ಯಾವುದೇ ದೋಷವಿಲ್ಲದಂತೆ ತನಗೆ ತಾನೇ ಆತನು ಪಡ್ಕೊಳ್ಬೇಕಂತ ಸಮರ್ಪಿಸಿಕೊಳ್ಳಬೇಕೆಂದಿದ್ದಾನೆ ಅಂತ ಹೇಳಿ ಅದನ್ನು ನೋಡಿದ್ದೇವೆ. ಹಾಗಿರುವಾಗ ಏನಂತಾರೆ ಅದರ ವಿಷಯದಲ್ಲಿ ಬರುವಾಗ ಅದು ಮರ್ಮ ಅಂತ ಹೇಳಿ ನೋಡುವಾಗ ಅದಕ್ಕೆ ವಾಕ್ಯಗಳನ್ನು ಹೇಳ್ತಾನೆ, ಇನ್ನು ಮೇಲೆ ಗಂಡ ಹೆಂಡತಿ ಇಬ್ಬರು ಪ್ರತ್ಯೇಕವಲ್ಲ, ಆದರೆ ಒಂದೇ ಶರೀರವಾಗಿದ್ದಾರೆ. ಹಾಗಿರುವಾಗ ಈ ಶರೀರ ಬಗ್ಗೆನೇ ಇಲ್ಲಿ ಕರ್ತನ ಯೇಸುಕ್ರಿಸ್ತನು ಹೇಳುವಂಥದ್ದು ಅಂದರೆ, ನಾವು ಸಭೆ ಮತ್ತು ಕ್ರಿಸ್ತನು ಒಂದೇ ಆಗಿದ್ದೇವೆ, ಆತನ ದೇಹವಾಗಿದೆ, ಆ ದೇಹಕ್ಕೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ ಅಂತ ಹೇಳಿ. ಹೀಗಿರುವಾಗ ನಾವು ಇದರಲ್ಲಿ ಕೆಲವು ಸಂಗತಿಗಳು ನೋಡ್ತೇವೆ. ಅಂದರೆ ಇಲ್ಲಿ ಹೇಗೂ ಬೈಬಲ್ನಲ್ಲಿ ಆ ಒಂದು ನಿಯಮ ಹೇಳಿರುವಂತ ನೋಡ್ತೇವೆ. ದೇವರು ಆ ಒಂದು ನಿಯಮ ಇಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೇತ್ರ 3:7 ಕೂಡ ನೋಡ್ತೇವೆ. 1 ಪೇತ್ರ 3:7, 1 ಪೇತ್ರ 3ನೇ ಅಧ್ಯಾಯ 7ನೇ ವಚನ. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಬಲಹೀನಳೆಂಬುದನ್ನು ತಿಳಿದು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದಿರಿ. ಅವರು ಜೀವದ ಕೃಪೆಯಲ್ಲಿ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ ಎಂದು ತಿಳಿದು ಅವರಿಗೆ ಗೌರವವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ ಎಂಬ. ಹೀಗೆ ಇಲ್ಲಿ ಮತ್ತು ಇನ್ನೊಂದು ಕಡೆ ಕೂಡ ಒಂದು ವಾಕ್ಯ ನೋಡ್ತೇವೆ. ಅಂದರೆ ಕ್ರಿಸ್ತ ಏನಂತಾರೆ ಹೆಂಡತಿಯು ಬಲಹೀನವಾಗಿದ್ದಾಳೆ ಅನ್ನೋ ಸಂಗತಿ, ಅಥವಾ ಇಲ್ಲಿ ನೋಡುವಾಗ ಇದು ಬಲಹೀನ ಇಲ್ಲಿ ಹೇಳುವಾಗ ವೀಕ್ ವೆಸಲ್ ಎಂಬ ಕನ್ನಡ ಇಂಗ್ಲಿಷಲ್ಲಿ ಹೇಳುವಂಥದ್ದು, ಅದು ಹಳೆ ಒಡಂಬಡಿಕೆಯಲ್ಲೇ ತೆಗೆದುಕೊಂಡಿರುವಂಥ ಹೇಳಿರುವಂಥ ಒಂದು ಬೋಧನೆ. ಅದನ್ನೇ ಇಲ್ಲಿ ಪೇತ್ರನು ಪುನರಾವರ್ತನೆ ಮಾಡ್ತಿರುವಂಥದ್ದು ನೋಡ್ತೇವೆ. ಅಂದರೆ ಮೊದಲನೇದಾಗಿ ನೋಡುವಾಗ ಹೇಗೂ ನೋಡ್ತೇವೆ, ಮೊದಲನೇ
ಇಲ್ಲಿ ಬಲಹೀನಳು ಅಂತ ಹೇಳಿ ನೋಡುವಾಗ, ಹಾಗಾದ್ರೆ ಹೆಂಡತಿಯು ಬಲಹೀನಳು ಅಂತ ಹೇಳಿದಾಗ ಆ ಒಂದು ಸಂಬಂಧದಲ್ಲಿ ನೋಡುವಾಗ ಪುರುಷನು ಬಲಿಷ್ಠನು ಅನ್ನುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಅದರ ಒಂದು ಕ್ರಮ ಬೈಬಲ್ ಹೇಳೋ ಪ್ರಕಾರ ಆತ್ಮೀಯತನೆ ಹೀಗಿರೋದ್ರಿಂದಲೇ ನಿಮ್ಮ ಗಂಡಂದರಿಗೆ 23 ಎಫೆಸ 5:23 ಬರುವಾಗ, ಯಾಕಂದ್ರೆ ಕ್ರಿಸ್ತನ ಸಭೆಗೆ ತಲೆಯಾಗಿರೋ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಆತನು ಕ್ರಿಸ್ತನ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಆದ್ದರಿಂದ ಸಭೆ ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆವು, ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲಾ ವಿಷಯಗಳಲ್ಲೂ ಅಧೀನರಾಗಿರಬೇಕು. ಇದು ಕಲಿಸ್ತಾ ಇರುವಂಥದ್ದು ಬೈಬಲ್ನ ಬೋಧನೆ. ಇದನ್ನು ತಿರಸ್ಕರಿಸುವಂಥವ್ರು ಅನೇಕರು ಇವತ್ತು ಬೇರೆ ಬೇರೆ ಅಂದ್ರೆ ಎಲ್ಲಾ ರೀತಿ ಸಮಾನರು, ಎಲ್ಲಾ ಬಲಿಷ್ಠರು ಅಂತ ಹೇಳೋ. ಹೌದು, ಇಲ್ಲಿ ಒಂದು ಪೇತ್ರದಲ್ಲಿ ಹೇಳೋ ಪ್ರಕಾರ ಹೆಂಡತಿಯು ಬಲಹೀನಳಾಗಿದ್ದಾಳೆ ಅಂತ ಹೇಳುವಾಗ ಅವರು ನಾನಾ ವಿಧದಲ್ಲಿ ಅದನ್ನು ವಿವರಣೆ ಮಾಡಲು ಅನೇಕರು ಪ್ರಯತ್ನ ಪಟ್ಟು ನೋಡ್ತೇವೆ. ಆದ್ರೆ ನಾವು ಅಷ್ಟೊಂದು ಹೋಗ್ಬೇಕಾಗಿಲ್ಲ. ಆದ್ರೆ ಏನಂದ್ರೆ ಇಲ್ಲಿ ದೇವರ ವಾಕ್ಯದ ಪ್ರಕಾರ ಒಂದು ರೀತಿ ಆ ಒಂದು ಸ್ಥಾನವನ್ನು ದೇವರು ನೇಮಿಸಿರುವ ಹಾಗೆ ನೋಡ್ತೇವೆ. ಹೆಂಡತಿಯು ಬಲಹೀನರು, ಗಂಡನು ಬಲಿಷ್ಠನು. ಬಲಹೀನಳು ಅಂದ ತಕ್ಷಣ ಎಲ್ಲರೂ ಮತ್ತೆ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಹೆಂಡತಿಯು ಅಥವಾ ಸ್ತ್ರೀಯು ಬಹಳ ಬೇಗವಾಗಿ ಶೋಧನೆಗೆ ಒಳಗಾಗುವಂಥವಳು. ಅದಕ್ಕೆ ನೋಡ ಕಾರಣ ಅವಳು ಮೊದಲು ಹಣ್ಣು ತಿಂದಳು, ಅವಳೇ ಮೊದಲೇ ವಿಧೇಳಾದಳು, ಅದಕ್ಕೆ ಬಲಹೀನಳು ಅಂತ ಹೇಳಿ ಹಾಗೇನು ಅರ್ಥ ಮಾಡ್ಕೋಬೇಕಾಗಿಲ್ಲ. ಮತ್ತು ಯಾವಾಗಲೂ ಎಲ್ಲಾ ಸ್ತ್ರೀಯರು ಹಾಗೆ ಇರ್ತಾರೆ ಅಂತಲ್ಲ. ಆದರೆ ದೇವರ ನಿಯಮದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಇನ್ನೊಂದು ಕಡೆ ವಚನ ನೋಡುವಾಗ ಆತ್ಮೀಯತಾನೆ ಹೇಗೂ ದೇವರು ಮೊದಲು ಆದಾಮನನ್ನು ದೇವರು ಉಂಟು ಮಾಡಿದನು. ಈ ಒಂದು ಪ್ರಶ್ನೆ ಅನೇಕರು ಯಾವಾಗಲೂ ಕೇಳ್ಕೊಂಡೇ ಬರ್ತಂಥದ್ದು, ಕೋಳಿ ಮೊದಲು ಬಂತ ಮೊಟ್ಟೆ ಮೊದಲು ಬಂತ ಅಂತ ಹೇಳಿ ಎಲ್ಲರೂ ಆ ಪ್ರಶ್ನೆ ಕೇಳ್ಕೊಂಡು ಅದಕ್ಕೇನೆಲ್ಲ ವಿವರಣೆಗಳು ಹೇಳ್ಕೊಂಡ್ ಬರ್ತಿರೋದು ಬೈಬಲ್ನಲ್ಲಿ ಸ್ಪಷ್ಟವಾಗಿದೆ. ಏನಂದ್ರೆ ಈ ಒಂದು ಸಂದರ್ಭ ನಾವು ನೋಡುವಾಗ ನೋಡ್ತೇವೆ, ಏನಂತಾರೆ ಕೋಳಿನೇ ಮೊದಲು ಬಂತು ಮತ್ತು ಇಲ್ಲಿ ಗಂಡನೇ ಮೊದಲನೇದಾಗಿ ಬಂದನು, ಅಥವಾ ಆದಾಮನನ್ನೇ ದೇವರು ಮೊದಲು ಸ್ಥಾಪಿಸಿದ. ಆದಾಮನಿಂದ ಹವ್ವಳನ್ನು ದೇವರು ಉಂಟು ಮಾಡ್ದ. ಇದು ಅನೇಕರಿಗೆ ಅರ್ಥ ಆಗಲ್ಲ, ಅಥವಾ ಇದನ್ನು ಅನೇಕರು ಒಪ್ಪಿಕೊಳ್ಳಲು ಸಹ ಸಾಧ್ಯ. ಹೀಗೆ ದೇವರ ನಿಯಮವಾಗಿರೋದ್ರಿಂದ ಮೊದಲನೇ ಸ್ಥಾನ ಇಲ್ಲಿ ಪುರುಷನಿಗೆ ದೇವರು ಕೊಟ್ಟಿರುವಂಥದ್ದು. ಅದು ಒಂದು ರೀತಿ ಜಾಹೀರವಾಗಿರೋ ತತ್ವ ಬೈಬಲ್ನಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ದೇವರು ಹಾಗೆ ಉಂಟು ಮಾಡಿರೋದ್ರಿಂದಲೇ ಆತನಿಗೆ ಏನಂತಾರೆ ಮೊದಲನೇ ಸ್ಥಾನ. ಮತ್ತು ಅದಕ್ಕೆ ಆ ಅರ್ಥದಲ್ಲಿ ಆತ್ಮೀಯತನೆ ಕ್ರಿಸ್ತನು ಹೇಗೆ ಸಭೆಗೆ ತಲೆಯಾಗಿದ್ದಾನೋ ಆತನು ಏನಂತಾರೆ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಅದು ಯಾವುದೇ ವಿಷಯದಲ್ಲಾಗಿರಲಿ, ಎಂಥದ್ದೇ ಪರಿಸ್ಥಿತಿಯಲ್ಲಾಗಲಿ, ಅದು ಆ ಒಂದು ಬೈಬಲ್ನ ನಿಯಮವು ಎಂದಿಗೂ ತಪ್ಪಾಗಿ ಅಥವಾ ಅದಕ್ಕೆ ವಿರೋಧವಾಗಿ ಹೋಗುವಂಥದ್ದು ಇಲ್ಲವೇ ಇಲ್ಲ. ಅದು ಹೇಳಿರುವಂಥ ನಿಯಮ, ಅದನ್ನು ನಾವೆಲ್ಲರೂ ಅಂಗೀಕರಿಸಬೇಕಾಗುತ್ತೆ. ಸ್ತ್ರೀಗೆ ಅಥವಾ ಹೆಂಡತಿಗೆ ಗಂಡನು ಪುರುಷನು ತಲೆಯಾಗಿದ್ದಾನೆ. ಮತ್ತು ಆ ಗಂಡನು ತನ್ನಷ್ಟಕ್ಕೆ ತಾನೇ ಸ್ವತಂತ್ರವಾಗಿಲ್ಲ, ಯಾಕಂದ್ರೆ ಆತನ ಮೇಲೆ ಕ್ರಿಸ್ತನು ಆತನಿಗೆ ತಲೆಯಾಗಿದ್ದಾನೆ. ನಮ್ಮೆಲ್ಲರಿಗೂ ಕ್ರಿಸ್ತನು ತಲೆಯಾಗಿದ್ದಾನೆ, ಶಿರಸ್ಸಾಗಿದ್ದಾನೆ. ಇದು ವಿಶೇಷವಾಗಿರುತ್ತೆ. ಅದಕ್ಕೆ ನೋಡ್ತೇವೆ, ಹವ್ವಳು ಹಣ್ಣನ್ನು ತಿಂದಳು, ಮೊದಲು ಅವಳು ಪಾಪಕ್ಕೆ ಒಳಗಾದಳು. ದೇವರು ಬಂದ ತಕ್ಷಣ ಆದಾಮನಿಗೆ ಮೊದಲು ಏನಂತಾರೆ ಪ್ರಶ್ನೆ ಕೇಳಿರುವಂತ ನೋಡ್ತೇವೆ. ದೇವರಿಗೆ ಗೊತ್ತಿಲ್ಲ ಅಂತೆಲ್ಲ, ಆದ್ರೆ ದೇವರು ಬಂದ ತಕ್ಷಣ ಹೋಗಿ ಹವ್ವಳಿಗೆ ಕರೆದು ಹವ್ವಳಿಗೆ ಮೊದಲು ಪ್ರಶ್ನೆ ಮಾಡಲಿಲ್ಲ, ಬದಲಾಗಿ ಆದಾಮನಿಗೆ ಪ್ರಶ್ನೆ ಮಾಡ. ಆದಾಮನೇನೋ ನುಡಿಸಿಕೊಳ್ಳಲು ಆತನು ಪ್ರಯತ್ನ ಪಟ್ಟ. ಏನಂದ್ರೆ ನೀನು ಉಂಟು ಮಾಡಿದಲ್ಲ ಆ ಹೆಣ್ಣು ನನಗೆ ಇದಕ್ಕೆ ನಡೆಸಲು ಅಂತ ಹೇಳಿ. ಆದ್ರೆ ನೋಡ್ತೇವೆ ಆದಾಮನಿಗೆ ಹೆಚ್ಚಿನ ಏನಂತಾರೆ ಶಿಕ್ಷೆ ನ್ಯಾಯ ತೀರ್ಪಾಗಿರೋದು ನೋಡ್ತೇವೆ. ಆದಾಮನು ಮೊದಲೇದಾಗಿ ಹಣ್ಣು ತಿನ್ನಲಿಲ್ಲ. ಎಲ್ಲ ನೋಡ್ತೇವೆ, ಹವಳೆ ಹಣ್ಣನ್ನು ತಿಂದು ಪಾಪಕ್ಕೆ ಒಳಗಾದ ದೇವರಿಗೆ ಅವಿಧೇಳಾದರು. ಆದರೆ ಆದಾಮನು ಅದರ ಜೊತೆಯಲ್ಲಿ ಆ ಪಾಪಕ್ಕೆ ಇದನ್ನು ಕೂಡ ವಿಧೇಯನಾದ್ನಲ್ಲ. ಅದಕ್ಕೆ ದೇವರು ಹವ್ವಳಿಗೆ ಒಂದು ರೀತಿಯಲ್ಲಿ ಕಡಿಮೆ ಶಿಕ್ಷೆ ಆದರೆ ಆದಾಮನಿಗೆ ಮೂಲವಾಗಿ ಪ್ರಾಥಮಿಕವಾಗಿ ಶಿಕ್ಷೆ ಕೊಟ್ಟಿರೋದು ನೋಡ್ತೇವೆ. ಸೊ ಆ ಶಿಕ್ಷೆಯಲ್ಲಿಯೂ ಕೂಡ ದೇವರು ಮೊದಲನೇ ಸ್ಥಾನ
ಅಧಿಕಾರ, ಶಿರಸ್ಸು ನೋಡ್ತೇವೆ. ಯಾಕಂದರೆ ದೇವರು ಏನೆಲ್ಲ ಹೇಳಿದ್ರು ಕೂಡ ಅಲ್ಲಿ ಆ ಒಂದು ಪ್ರಾರಂಭದಲ್ಲಿ ಹೇಳ್ತಾನೆ, ನೀನೇನೇ ನೆವ ಹೇಳು, ಹವಳು ತಿನ್ನಲಿ, ಏನೇ ಆಗಲಿ, ಆದರೆ ನಾನು ನಿನಗೆ ಶಿರಸ್ಸಾಗಿ ಮಾಡಿದ್ದೆ. ಆ ಶಿರಸ್ಸುತನ ಎಲ್ಲಿ ಹೋಯ್ತು? ಯಾಕೆ? ಅದರಿಂದ ನೀನು ನುಣುಚಿಕೊಂಡೆ, ಅದಕ್ಕೆ ನಿನ್ನಿಂದಲೇ ಶಿಕ್ಷೆ ಪ್ರಾರಂಭವಾಗಿರೋ ನೋಡ್ತೇವೆ. ಅಂದರೆ ದೇವರ ನಿಯಮ ಹೀಗೆ. ಹಾಗಿರುವಾಗ ಎರಡನೇದಾಗಿ ನೋಡೋ ಪ್ರಕಾರ ಹೀಗೆ ದೇವರ ಸೃಷ್ಟಿಯ ನಿಯಮದಲ್ಲಿ ಎರಡನೇದಾಗಿ ಸೃಷ್ಟಿ ಮಾಡಿರುವಾಗ ದೇವರ ವಾಕ್ಯದಲ್ಲಿ ಆದರೆ ಹೇಳ್ತಾನೆ, ಆಕೆಯು ಬಲಹೀನಳಾಗಿದ್ದಾಳೆ. ಅದನ್ನು ಅರ್ಥದಲ್ಲಿಟ್ಟುಕೊಂಡು ಅಥವಾ ಗಮನದಲ್ಲಿಯೇ ನಾವು ಜೀವಿಸುವಂಥದ್ದು ಒಂದು ಕ್ರಿಸ್ತೀಯ ಕುಟುಂಬದ ಒಂದು ಏನಂತಾರೆ ಲಕ್ಷಣ. ಮತ್ತು ಇದು ಬರುವಂಥದ್ದು ಯಾವಾಗ? ಪವಿತ್ರಾತ್ಮ ಭರಿತರಾಗಿ ನಡೆದುಕೊಳ್ಳುವಾಗ. ಹಾಗಂತ ಎಲ್ಲ ಏನಂತಾರೆ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಇದು ಒಂದು ಎಲ್ಲ ಒಂದು ಇದೇ ಒಂದು ನಂಬಿಕೆ ಅವರಲ್ಲೂ ಉಂಟು. ಎಲ್ಲ ಅಂದರೆ ಗಂಡನೇ ಶ್ರೇಷ್ಠ, ಸ್ತ್ರೀಯು ಅಧೀನರಾಗಿರಬೇಕು, ಎಲ್ಲ ವಿಷಯದಲ್ಲೂ ಎಂಥ ಪರಿಸ್ಥಿತಿಯಲ್ಲೂ ಆಗಿರಬೇಕು, ಅದನ್ನು ನಡ್ಕೊಂಡೇ ಬರ್ತಾ ಇದ್ದಾರೆ. ಹಾಗೆ ಮಾಡೋಂತುಂಟು. ಹೇಗೋ ಅನೇಕರು ಅಟ್ಲೀಸ್ಟ್ ಒಳಗೆ ಹೇಗಿದ್ರು ಕೂಡ ಹೊರಗಿನ ತೋರಿಕೆಲ್ಲಾರು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಂತ ಹೇಳಿ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಬೈಬಲ್ನ ಬೋಧನೆಯಲ್ಲೇ ಅಲ್ಲ, ಅವರು ಬೇರೆ ರೀತಿಯಾದಂಥ ಒತ್ತಡದಿಂದ, ಬೇರೆ ರೀತಿಯಾದಂಥ ಒಂದು ಏನಂತಾರೆ ಆಜ್ಞೆಗಳಿಂದ ಅಥವಾ ಜನರ ಕಾನೂನುಗಳಿಂದ, ಸಂಪ್ರದಾಯಗಳಿಂದ ಹಾಗೆ ಮಾಡುವಂತೂ ಉಂಟು. ಆದರೆ ಕ್ರಿಸ್ತಿಯ ಕುಟುಂಬಕ್ಕೆ ಬರುವಾಗ ಹಾಗಲ್ಲ. ನಮಗೆ ದೇವರು ಕ್ರಿಸ್ತನು ಹೇಗೆ ಸಭೆಗೆ ಶಿರಸ್ಸಾಗಿದ್ದಾನೋ ಗಂಡನಿಗೆ ಆತನು ಶಿರಸ್ಸಾಗಿದ್ದಾನೆ. ಆತನಿಗೆ ಅಧೀನನು ಮತ್ತು ಹೆಂಡತಿಯು ಗಂಡನಿಗೆ ಕ್ರಿಸ್ತನಲ್ಲಿ ಅಧೀನರಾಗಿರುವಂಥದ್ದು. ಕ್ರಿಸ್ತನಲ್ಲಿ, ಅದಕ್ಕೆ 24 ಹೇಳ್ತಾನೆ, ಆದ್ರಿಂದ ಸಭೆ ಕ್ರಿಸ್ತನೇ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡನಿಗೆ ಎಲ್ಲ ವಿಷಯಗಳಲ್ಲಿಯೂ ಏನಂತಾರೆ ಅಧೀನರಾಗಿರಬೇಕು ಅಂತೇಳಿ ಈ ಸಂಗತಿ ದೇವರ ವಾಕ್ಯದಲ್ಲಿ ಕಲಿಸೋದು ನೋಡ್ತೇವೆ. ಇಲ್ಲಿ ಹೀಗೆ ಬರುವಾಗ ಇದರ ಅಂದರೆ ಈ ವಿಷಯಗಳು ನಾವು ಅನೇಕ ಸಂಗತಿಗಳು ನಾವು ನೋಡಬೇಕಾಗಿಲ್ಲ. ಇದು ಅನೇಕ ಸಾರಿ ಬರುವಂಥದ್ದು, ತಪ್ಪಿ ಹೋಗುವಂಥದ್ದು ಎಲ್ಲಿ ಅಂದರೆ ಗಂಡನು ಅದಕ್ಕೆ ಆ ಒಂದು ಸ್ಥಾನಕ್ಕೆ ತನ್ನ ಜವಾಬ್ದಾರಿಯಲ್ಲಿ ಸೋತು ಹೋಗುವಾಗ ಅಥವಾ ಜವಾಬ್ದಾರಿ ನಿಭಾಯಿಸದಿರುವಾಗ ಇವೆಲ್ಲ ಪ್ರಶ್ನೆಗಳು ಬರುವಂತ ನೋಡ್ತೇವೆ. ಬರುವಾಗ ಅವಾಗ ಹೀಗಿದ್ರು ನಾವು ಗಂಡನಿಗೆ ಅಧೀನರಾಗಿರ್ಬೇಕಾ? ಎಂಥ ಒಂದು ಏನಂತಾರೆ ವಿಶೇಷವಾಗಿ ಬರುವಾಗ ಏನಂತಾರೆ ಸಂಪಾದನೆ ಅಥವಾ ಹಣದ ವಿಷಯದಲ್ಲಿ ಬಂದಾಗ ಈ ಪ್ರಶ್ನೆಗಳು ಬರುವಂಥದ್ದು ಬಹಳ ಸಹಜ. ಆದರೆ ಇಲ್ಲ ನೋಡ್ತೇವೆ ಆ ಸಂಗತಿಗಳು ಈ ವಾಕ್ಯದ ವಿಷಯದಲ್ಲಿ ನೋಡುವಾಗ ಹೇಗೂ ಪೌಲನು ಅದನ್ನು ವಿವರಿಸಬೇಕಾಗುತ್ತದೆ. ಅದನ್ನು ದೇಹದಲ್ಲಿ ಹೇಗೆ ಅಂಗಾಂಗಗಳು ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅಂತಲ್ಲ, ಆದರೆ ಒಂದು ಜವಾಬ್ದಾರಿ ಅಥವಾ ಜವಾಬ್ದಾರಿಗಳಲ್ಲಿ ಕೆಲವು ಸಾರಿ ಹೆಚ್ಚಿನ ಜವಾಬ್ದಾರಿ ಒಂದು ವೇಳೆ ಸ್ತ್ರೀಗೆ ಹೊಂದಿದ್ರು ಕೂಡ ಅದರಲ್ಲಿ ಹೆಮ್ಮೆ ಪಡೋದಾಗಲಿ ಅಥವಾ ಅದಕ್ಕೋಸ್ಕರ ಗಂಡನನ್ನು ಕೀಳು ಮಟ್ಟದಲ್ಲಿ ನೋಡೋದಾಗಲಿ ಅದರ ವಿಷಯವಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ನೋಡುವಂಥ ಸಂಗತಿ ಇವತ್ತು ನಾವು ನೋಡ್ತೇವೆ ಅಂದರೆ ಈ ಒಂದು ಗಂಡ ಹೆಂಡತಿ ಕುಟುಂಬಕ್ಕೆ ಬರುವಾಗ ಕೆಲವು ವಿಷಯಗಳು ನಾವು ನೋಡ್ತೇವೆ. ಅಂದರೆ ಇದು ಒಂದು ರೀತಿ ಏನಂತಾರೆ ಒಡಂಬಡಿಕೆ ಆಗಿದೆ ಅಂತ ಹೇಳಿ ಬೈಬಲಲ್ಲಿ ದೇವರು ನಾವು ನೋಡ್ತೇವೆ ಗಾಡ್ ಆಫ್ ಕವನೆಂಟ್ ಅಂತ ಹೇಳ್ತೇವೆ. ಕವನೆಂಟ್ ಅಥವಾ ಒಪ್ಪಂದ ಅಥವಾ ಒಡಂಬಡಿಕೆ. ಈ ಒಡಂಬಡಿಕೆ ನಾವು ನೋಡ್ತೇವೆ ಮೊದಲನೇದಾಗಿ ದೇವರು ಮೊದಲೇ ಒಡಂಬಡಿಕೆ ಆದಿಕಾಂಡ ಅಥವಾ ಉತ್ಪತ್ತಿ 17ನೇ ಅಧ್ಯಾಯ 7ನೇ ವಚನ ನೋಡ್ತೇವೆ. ಉತ್ಪತ್ತಿ 17ನೇ ಅಧ್ಯಾಯ 7ನೇ ವಚನ. ಉತ್ಪತ್ತಿ 17ನೇ ಅಧ್ಯಾಯ 7ನೇ ವಚನ. ಇದಲ್ಲದೆ ನಿನಗೂ ನಿನ್ನ ತರುವಾಯ ನಿನ್ನ ಸಂತಾನಕ್ಕೂ ದೇವರಾಗಿರೋದಕ್ಕೆ ನನಗೂ ನಿನಗೂ ನಿನ್ನ ತರುವಾಯ ಬರುವ ತಲಾಂತರಗಳಲ್ಲಿ ನಿನ್ನ ಸಂತಾನಕ್ಕೂ ಮಧ್ಯದಲ್ಲಿ ನನ್ನ ಒಡಂಬಡಿಕೆಯನ್ನು ನಿತ್ಯವಾದ ಒಡಂಬಡಿಕೆಯಾಗಿ ಸ್ಥಾಪಿಸುತ್ತೇನೆ ಅಂತೇಳಿ ನೋಡುವಾಗ ಒಡಂಬಡಿಕೆ ಅನ್ನುವಂಥದ್ದು. ಅದಕ್ಕೆ ನಾವು ನೋಡ್ತೇವೆ ಇಂಗ್ಲಿಷ್ನಲ್ಲಿ ಕವನೆಂಟ್ ಅಂತೇಳಿ. ಆ ಕವನೆಂಟ್ಗೆ ಸಮಾನವಾದಂಥ ಪದ ಇನ್ನೊಂದು ನೋಡ್ತೇವೆ, ಅದನ್ನೇ ಟೆಸ್ಟಮೆಂಟ್ ಅಂತೇಳಿ.
ಟೆಸ್ಟಮೆಂಟ್ ಅನ್ನುವಂಥದ್ದು ಲ್ಯಾಟಿನ್ ಪದದಿಂದ ಬಂದಿರುವಂಥದ್ದು ಅಂತ ಹೇಳ್ತಾರೆ. ಹೀಗೆ ನೋಡುವಾಗ ನಮ್ಮೆಲ್ಲರಿಗೂ OTNT ಅಥವಾ ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್ ಅಂತ ಹೇಳ್ತೇವೆ. ಹೇಗೆ ಟೆಸ್ಟಮೆಂಟ್ ಅನ್ನುವಂಥದ್ದು ಯಾವುದು ಹೊಸದಲ್ಲ, ಅದರ ಬದಲಾಗಿ ನೋಡ್ತೇವೆ ಒಡಂಬಡಿಕೆ. ಈಗ ನಮ್ಮ ಕನ್ನಡದಲ್ಲಿ ನಾವು ಓದುವಾಗ ಅದನ್ನೇ ಹೇಳ್ತೇವೆ, ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಇಲ್ಲಿ ದೇವರು ತಾನು ಒಡಂಬಡಿಕೆ ಮಾಡಿಕೊಂಡಿರುವಂಥದ್ದು. ದೇವರ ಹೆಸರೇನು ಅಂದರೆ ಒಡಂಬಡಿಕೆಯ ದೇವರು, ಒಡಂಬಡಿಕೆಯ ದೇವರು. ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ನೋಡ್ತೇವೆ ಇಬ್ರಿಯ 13ನೇ ಅಧ್ಯಾಯ 2ನೇ ಚಲುವಾಗ ಕರ್ತನು ಮಾಡುವಂತ ಇನ್ನೊಂದು ಒಡಂಬಡಿಕೆ. ಹಾಗೆ ಒಡಂಬಡಿಕೆ ಬಗ್ಗೆ ನೋಡ್ತೇವೆ, ಅದರ ವಿವರಣೆ ನಾವು ಬೇರೆ ಸಂದರ್ಭದಲ್ಲಿ ಆ ವಿಷಯಗಳು ನೋಡ್ತೇವೆ. ಇಬ್ರಿಯವರಿಗೆ 13ನೇ ಅಧ್ಯಾಯ 20ನೇ ವಚನ, ಇಬ್ರಿಯದವರಿಗೆ 13ನೇ ಅಧ್ಯಾಯ 20ನೇ ವಚನ. ಶಾಶ್ವತವಾದ ಒಡಂಬಡಿಕೆಯ ರಕ್ತದ ಮೂಲಕ ಕುರಿ ಹಿಂಡಿಗೆ ದೊಡ್ಡ ಕುರುಬನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತೊರಳಿನಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ನಿಮ್ಮನ್ನು ಸಕಲ ಸತ್ಕಾರ್ಯಗಳಲ್ಲಿ ಆತನ ಚಿತ್ತವನ್ನು ಮಾಡುವಂತೆ ಪರಿಪೂರ್ಣ ಮಾಡಲಿ ಮತ್ತು ತನ್ನ ದೃಷ್ಟಿಯಲ್ಲಿ ಮೆಚ್ಚುಗೆಯಾದನ್ನು ಯೇಸು ಕ್ರಿಸ್ತನ ಮೂಲಕ ನಿಮ್ಮಲ್ಲಿ ನಡೆಸಲಿ. ಎಂದೆಂದಿಗೂ ಆತನಿಗೆ ಮಹಿಮೆ ಉಂಟಾಗಲಿ, ಆಮೇನ್ ಅಂತ ಹೇಳಿ. ಅಂದ್ರೆ ನೋಡುವಾಗ ಶಾಶ್ವತವಾದಂಥ ಇನ್ನೊಂದು ಒಡಂಬಡಿಕೆ, ಅದೇ ಹೊಸ ಒಡಂಬಡಿಕೆ, ಅದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಾಡಲ್ಪಟ್ಟಿರುವಂಥದ್ದು. ಆದರೆ ಇಲ್ಲಿ ನೋಡುವಾಗ ದೇವರು ಒಡಂಬಡಿಕೆಯ ದೇವರು, ಕವನೆಂಟ್ ಅಂತ ಹೇಳಿ. ಮದುವೆ ಅನ್ನುವಂಥದ್ದು ಕೂಡ ಒಂದು ಒಡಂಬಡಿಕೆ. ಮತ್ತು ನಾವು ನೋಡ್ತೇವೆ ಇಂಗ್ಲಿಷ್ನಲ್ಲಿ ಕಾಂಟ್ರಾಕ್ಟ್ ಅನ್ನೋದಕ್ಕೂ ಮತ್ತು ಕವನೆಂಟ್ಗೂ ಸ್ವಲ್ಪ ವ್ಯತ್ಯಾಸ ಇರುವಂತ ನೋಡ್ತೇವೆ. ಮತ್ತು ಕವನೆಂಟ್ ಅಂತ ಹೇಳಿ ನೋಡುವಾಗ, ಒಡಂಬಡಿಕೆ ಅಂತ ನೋಡುವಾಗ, ಒಡಂಬಡಿಕೆ ಅರ್ಥ ಏನು? ಒಂದು ರೀತಿ ಅದನ್ನು ನೋಡಿದ್ರೆ ಅದರ ಅರ್ಥ ಹೇಳ್ತಾರೆ, ಏನಂತಾರೆ, ಕಾವನೆಂಟ್ ಬೈಬಲ್ ವಿಷಯ ಅಥವಾ ಕಾವನೆಂಟ್ ಅಂತ ಹೇಳಿ ನೋಡುವಾಗ ಅಲ್ಲಿ ಏನು ಹೇಳ್ತದೆ ಅಂದರೆ ಸೇಕ್ರೆಡ್ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಬಿಟ್ವೀನ್ ಗಾಡ್ ಆ್ಯಂಡ್ ಹಿಸ್ ಪೀಪಲ್ ಅಂತ ಹೇಳಿ. ಅಂದರೆ ಕಾನೂನಾತ್ಮಕವಾಗಿ ದೇವರು ಮತ್ತು ಆತನ ಜನರ ಮಧ್ಯದಲ್ಲಿ ಒಪ್ಪಿಕೊಂಡಂಥ ಕರಾರುಗಳಿಗೆ ಒಪ್ಪಿಕೊಂಡಂಥ ಒಂದು ಏನಂತಾರೆ ಈ ಒಂದು ಬರವಣಿಗೆ ಅಂತ ಹೇಳಿ. ಮತ್ತು ಅದು ಕೂಡ ಬರವಣಿಗೆ ಮೂಲಕನೇ ದೇವರು ಕೊಟ್ಟಿರೋದು. ಅದನ್ನೇ ನಾವು ಅದಕ್ಕೆ ಬೈಬಲ್ಗೆ ಹೆಸರು ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಪ್ರಿಂಟ್ ಆಗಿರುವಂಥ ಲಿಖಿತ ರೂಪದಲ್ಲಿರುವಂಥ ಪುಸ್ತಕಕ್ಕೂ ಕೂಡ ಹಾಗೆ ಹೆಸರು ಕರೆದು ನೋಡ್ತೇವೆ. ದೇವರು ತನ್ನನ್ನು ತಾನು ಏನಂತಾರೆ ಒಡಂಬಡಿಕೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡು ಅದನ್ನೇ ಕ್ರಿಶ್ಚಿಯನ್ ಮ್ಯಾರೇಜ್ಗೆ ಬರುವಾಗ ಅದನ್ನೇ ನೋಡ್ತೇವೆ. ಕ್ರಿಶ್ಚಿಯನ್ ಮ್ಯಾರೇಜ್ ಕೂಡ ಒಂದು ಒಡಂಬಡಿಕೆ. ಇಲ್ಲಿ ದೇವರು ತಾನು ಸ್ವತಃ ಒಡಂಬಡಿಕೆ ಮಾಡಿದ ಮೇಲೆ ಅಂತ ಹೇಳ್ತಾನೆ ಏನಂದ್ರೆ ಆ ಒಡಂಬಡಿಕೆಯಲ್ಲಿ ಮುಖ್ಯವಾಗಿ ಇಲ್ಲಿ ಅಬ್ರಹಾಮನಿಗೆ ಮೊದಲನೇ ಒಡಂಬಡಿಕೆ ಮತ್ತು ಆತನ ಮೂಲಕ ಒಡಂಬಡಿಕೆ ಅಥವಾ ಏನನ್ನು ಒಡಂಬಡಿಕೆ ಮಾಡ್ಕೊಂಡಂದ್ರೆ ಮೊದಲೇ ನೋಡ್ತೇವೆ ಆತನಿಗೆ ದೇಶ ಅಥವಾ ಲ್ಯಾಂಡ್, ಭೂಭಾಗ ಮೊದಲೇ ದೇವರು ಹೇಳ್ದ. ಅದನ್ನು 12ನೇ ಅಧ್ಯಾಯ ಮೊದಲನೇ ನೋಡ್ತೇವೆ. ನೀನು ನಿನ್ನ ದೇಶ, ನಿನ್ನ ಜನಾಂಗ, ನಿನ್ನ ಬಂಧು ಬಳಗದನ್ನ ಹೊರಟು ಬಾ, ನಾನು ತೋರಿಸುವಂಥ ದೇಶಕ್ಕೆ ಹೋಗು. ತೋರಿಸುವಂಥ ದೇಶಕ್ಕೆ ಹೋದ್ರೆ ನಾನು ಒಂದು ದೇಶ ನಿಮ್ಗೋಸ್ಕರ ನಾನು ಸೆಪ್ರೇಟ್ ಆಗಿ ಕೊಡ್ತೇನೆ. ನೀನು ಇಲ್ಲಿ ಕೆಲವರ ಮಧ್ಯದಲ್ಲಿ ಅಲ್ಲಿ ನಾನು ನಿನಗೆ ಸೆಪ್ರೇಟ್ ಆಗಿ ಕೊಡ್ತೇನೆ. ಅಲ್ಲಿಗೆ ಅಂದ್ರೆ ಈ ಒಂದು ಒಡಂಬಡಿಕೆಯಲ್ಲಿ ಆ ಒಂದು ಜಾಗ ಇತ್ತು. ಆ ಒಡಂಬಡಿಕೆಯಲ್ಲಿ ಎರಡು ನೋಡ್ತೇವೆ. ಆ ಒಡಂಬಡಿಕೆಯಲ್ಲಿ ಅಬ್ರಹಾಮನಿಗೆ ಡಿಸೆಂಡೆಂಟ್ಸ್ ಅಥವಾ ಜನಾಂಗವನ್ನು ಉಂಟು ಮಾಡ್ತೇನೆ. ಆ ಒಡಂಬಡಿಕೆಯಲ್ಲಿ ಜನಾಂಗವನ್ನು ಉಂಟು ಮಾಡೋದು. ಮೂರನೇ ನೋಡ್ತೇವೆ, ಆ ಒಡಂಬಡಿಕೆಯಲ್ಲಿ ಆತನ ಜನರಿಗೆ ಆಶೀರ್ವಾದ ಮತ್ತು ವಿಮೋಚನೆ ಇವೆಲ್ಲವುಗಳು ಅದರಲ್ಲಿ ಒಳಗೊಂಡಿತ್ತು. ಇದು ಒಡಂಬಡಿಕೆ. ಮತ್ತು ಈ ಒಡಂಬಡಿಕೆ ಬರುವಾಗ ಯಾಕೆ ಅದನ್ನು ಕವನೆಂಟ್ ಅಂತೇಳಿ ನೋಡುವಾಗ ಇದು ನೋಡ್ತೇವೆ ಪರ್ಸನಲ್ ಆಗಿರುವಂಥದ್ದು, ಇದು ವೈಯಕ್ತಿಕವಾಗಿ ಮಾಡುವಂಥ ಒಪ್ಪಂದ. ಮತ್ತು ಇದು ನೋಡುವಾಗ ಒಂದು ರೀತಿಯಲ್ಲಿ ಹಿರಿಯ ಮನುಷ್ಯನ ಅಥವಾ ಬಲಿಷ್ಠನು ಬಲಹೀನನೊಂದಿಗೆ ಮಾಡುವಂಥ ಒಡಂಬಡಿಕೆ ಇದಾಗಿರುವಂಥದ್ದು. ದೇವರ ಒಡಂಬಡಿಕೆ ಅಥವಾ ಕಾವನೆಂಟ್ ನೋಡುವಾಗ ದೇವರು ಎಂದಿಗೂ ತಾನು ಮನಸ್ಸು ಬಂದಂತೆ ಆತನು ಮಾಡ್ಬೋದು. ಯಾರಿಗೆ ಬೇಕು ಯಾವಾಗ ಅವರನ್ನು ಆರಿಸ್ಕೊಳ್ಬೋದು, ಯಾರಿಗೆ ಬೇಡ ಅವರನ್ನು ಸಮರಿಸ್ಬೋದು, ನಾಶಪಡಿಸ್ಬೋದು, ಏನೆಲ್ಲ ಆತನು ಮಾಡ್ಕೊಂಡು ಹೋಗ್ಬೋದು. ಆದರೆ ದೇವರು
ಒಡಂಬಡಿಕೆ ದೇವರನ್ನುವಾಗ ಇಲ್ಲಿ ದೇವರ ಏನಂತಾರೆ ಬಲಿಷ್ಠನಾಗಿರುವಂಥವನು ತನ್ನ ಸೃಷ್ಟಿಯ ಜೊತೆಯಲ್ಲಿ ಬಲಹೀನವಾದಂಥ ಜೊತೆಯಲ್ಲಿ ತನ್ನ ಶ್ರೇಷ್ಠತೆಯನ್ನು, ತನ್ನ ಕೃಪೆಯನ್ನು, ತನ್ನ ಒಳ್ಳೆತನವನ್ನು ಒಪ್ಪಂದ ಮಾಡಿಕೊಳ್ಳುವಂಥದ್ದು ಇದು ವಿಶೇಷವಾಗಿರುತ್ತದೆ. ದೇವರು ಯಾವಾಗಲೂ ಒಡಂಬಡಿಕೆ ಮಾಡ್ಕೊಂಡು ಬಂದ. ಅದಕ್ಕೆ ನಾವು ನೋಡ್ತೇವೆ, ಅನೇಕ ಒಡಂಬಡಿಕೆ ನೋಡ್ತೇವೆ. ನೋಹಿಕ್ ಕವನೆಂಟ್ ಅಂತ ನೋಡ್ತೇವೆ, ಅಬ್ರಾಹಮಿಕ್ ಕವನೆಂಟ್ ಅಂತ ನೋಡ್ತೇವೆ, ಡೇವಿಡಿಕ್ ಕವನೆಂಟ್ ಅಂತ ಹೇಳ್ತೇವೆ, ಮೋಸಸ್ಗೆ ಸಂಬಂಧಪಟ್ಟಂತೆ ಎಲ್ಲರ ಜೊತೆ ಮಾಡ್ಕೊಂಡ್ ಬಂದ. ಆದ್ರೆ ನೋಡ್ತೇವೆ ಒಡಂಬಡಿಕೆ ಮಾಡಿದಾಗಲೂ ಆತನು ಒಂದು ಗುರುತನ್ನು ಕೊಟ್ಟ. ನೋಹನ ಜೊತೆಗೆ ದೇವರು ಒಡಂಬಡಿಕೆ ಮಾಡ್ಕೊಂಡು ಅಬ್ರಾಹ್ಮಗಿಂತ ಮುಂಚೆ ಮಾಡ್ಕೊಂಡಾಗ ಆತ್ಮೀಯತಾನೆ ಇದಕ್ಕೆ ಗುರುತಾಗಿ ಆತ್ಮೀಯತಾನೆ ಮಳೆಯ ಬಿಲ್ಲು. ನೀನು ಆಕಾಶದ ಮಳೆ ಬಿಲ್ಲು ನೋಡುವಾಗಲೆಲ್ಲ ಏನಂತಾರೆ, ನೀವು ನೆನ್ಪು ಮಾಡ್ಕೊಂಡು ಮತ್ತು ನಾನು ಅದನ್ನು ನೆನ್ಪು ಮಾಡ್ಕೊಳ್ತೇನೆ. ಮತ್ತು ಪ್ರಕಟಣೆ ಪುಸ್ತಕ ಅಭ್ಯಾಸ ಮಾಡ್ತಿದ್ದೇವೆ. ದೇವರ ಸಿಂಹಾಸನವು ಕಂಡಾಗ ಅದರ ಸುತ್ತಲ ಯಾವಾಗಲೂ ಅಲ್ಲಲ್ಲಿ ನಾವು ನೋಡ್ತೇವೆ, ಅಲ್ಲಿ ಮಳೆ ಬಿಲ್ಲು ಕಾಣಿಸ್ಕೊಳ್ಳುವಂಥದ್ದು. ಕಳೆದ ವಾರ ನೋಡಿದೆವು, ದೇವರು ಬಿಳಿಯ ಮೋಡದ ಮೇಲೆ ಇರುವಾತನು, ಅದನ್ನು ನಾವು 14ನೇ ಅಧ್ಯಾಯದಲ್ಲಿ ನೋಡಿದೆವು. ಅದರ ಜೊತೆಯಲ್ಲಿ ಇನ್ನು ಬೇರೆ ಕಡೆ ನೋಡುವಾಗ ಆತನ ಸಿಂಹಾಸನದ ಸುತ್ತಲೂ ಮಳೆ ಬಿಲ್ಲು, ನೋಹನೊಂದಿಗೆ ಮಾಡುವಂಥ ಒಡಂಬಡಿಕೆಯ ಗುರುತು ನೆನಪು ಮಾಡುವಂಥದ್ದಲ್ಲಿ ಸೂಚಿಸುವಂತ ನೋಡ್ತೇವೆ. ಮತ್ತು ಅಷ್ಟೇ ಅಲ್ಲ, ಅಬ್ರಾಹ್ಮನಿಗೆ ಮಾಡುವಾಗ ಇಲ್ಲಿ ಆತನಿಗೆ ನಿನ್ನ ಮುಂದೆ ನಾನು ಒಡಂಬಡಿಕೆ ಮಾಡ್ತೇನೆ. ಅದರ ಗುರುತು ಏನಂದ್ರೆ ಅವರು ಸುನ್ನತಿ ಮಾಡ್ಕೊಳ್ಬೇಕು. ಬ್ರಾಹ್ಮಣಿಂದ ಹುಟ್ಟಿ ಬರುವಂತ ಪ್ರತಿಯೊಬ್ಬರ ಆ ಜನಾಂಗವೇ ಸುನ್ನತಿ ಮಾಡ್ಕೊಳ್ಳುವಂಥ ಇದು ನಿನಗಿರುವಂತ ಗುರುತು. ಈ ಒಡಂಬಡಿಕೆ ಅಂದ್ರೆ ನೋಡುವಾಗ ಒಡಂಬಡಿಕೆಯ ಪ್ರಾಮುಖ್ಯತೆ, ಒಡಂಬಡಿಕೆಯ ಅರ್ಥ ನಾವು ನೋಡ್ತೇವೆ. ದೇವರಿಗೆ ಯಾರೂ ಹೇಳಲಿಲ್ಲ, ಅಥವಾ ಮನುಷ್ಯರೆಲ್ಲ ಕೂತ್ಕೊಂಡು ಹೋಗಿ ಇವತ್ತು ನೀನು ಬರ್ಕೊಡು, ಇದೆಲ್ಲ ಬರ್ಕೊಡು. ನಾವು ಅನೇಕ ಸರಿ ನಾವು ಬರೆಯೋದ್ರಲ್ಲಿ ಇವುಗಳಲ್ಲಿ ನಾವು ಬಹಳ ನಂಬಿಕೆ ಇಡ್ತೇವೆ, ಅದಕ್ಕೆ ನಾವು ಹೋಗ್ತೇವೆ, ಅದೆಲ್ಲ ಮಾಡ್ತೇವೆ. ನಮ್ಮೆಲ್ಲರಿಗೂ ಉಂಟು ಅಗ್ರಿಮೆಂಟ್, ಮನೆ ತಗೋಬೇಕಾಗ್ಲಿ ಅಥವಾ ಬಾಡಿಗೆ ಹೋಗ್ಬೇಕಾಗ್ಲಿ, ಎಲ್ಲದಕ್ಕೂ ಅಗ್ರಿಮೆಂಟ್ಗಳು ಬೇರೆ ಬೇರೆ ರೀತಿಯಲ್ಲಿ ಅಗ್ರಿಮೆಂಟ್, ಕೆಲಸದಲ್ಲಿ ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಇವೆಲ್ಲ ನೋಡ್ತೇವೆ. ಬರೀಬೇಕು ಮತ್ತು ಅದ್ರ ಮೇಲೆ ಸೈನ್ ಮಾಡಬೇಕು. ಅವಾಗ ಏನೋ ಒಂದು ಬಹಳ ದೊಡ್ಡದಂತ ನಾವು ಯೋಚನೆ ಮಾಡ್ತೇವೆ, ಬರ್ಸ್ಕೋಬೇಕಂತೇಳಿ. ಆದರೆ ನೆಕ್ಸ್ಟ್ ಸರಿ ನೋಡುವಾಗ ಅದೇ ವಿಷಯದಲ್ಲಿ ನೋಡುವಾಗ ದೇವರಿಗೆ ಬರುವಾಗ ದೇವರಿಗೆ ಯಾರು ಜನ ಹೋಗಿ ಕೇಳ್ಕೊಳ್ಳಿಲ್ಲ, ದೇವರೇ ನೀನು ಇದೆಲ್ಲ ಮಾಡ್ತೆ ಅಂತ ಹೇಳ್ತೀವಿ, ಸ್ವಲ್ಪ ಬರೆದು ಕೊಡು ನಮಗೆ. ಅಬ್ರಹಾಮನು ದೇವರಿಗೆ ಹೇಳಲಿಲ್ಲ. 12ನೇ ಅಧ್ಯಾಯ 1ನೇ ವಚನದಲ್ಲಿ ಅಬ್ರಹಾಮನಿಗಿಂತ ಮೊದಲು ಅಬ್ರಾಹ್ಮ ನೀನು ಹೊರಗೆ ಬಾ ಅಂತ ಕೇಳ, ದೇವರೇ ನಾನು ಬರ್ತೇನೆ, ಆದ್ರೆ ಸ್ವಲ್ಪ ಬರೆದು ಲಿಖಿತ ರೂಪದಲ್ಲಿ ಕೊಡು, ಮಾಡೆಲ್ ಬರ್ಕೊಡು ಕೇಳಿಲ್ಲ. ಯಾರು ಕೂಡ ಏನಂತಾರೆ ದೇವರ ಬಳಿಗೆ ಬಂದು ಹೀಗೆ ನೀನು ಮಾಡೋದಕ್ಕೆ ಕೊಡೋದು ಕೇಳಿದ್ರು. ಆದ್ರೆ ಜನರಲ್ಲಿ ಮುಂದೆ ಬರ್ತಾ ಅವರ ಇದೇ ಅಬ್ರಹಾಮನ ಸಂತಾನ, ರಕ್ತ ಸಂಬಂಧದ ಸಂತಾನ ಮುಂದೆ ಬರುವಾಗ ಅವರೆಲ್ಲರೂ ಅದಕ್ಕೆ ದೇವ್ರು ಏನೆಲ್ಲ ಹೇಳ ತಕ್ಷಣ, ಕರ್ತನಾಥ ಯೇಸು ಕ್ರಿಸ್ತನ ಏನೆಲ್ಲ ಹೇಳ ತಕ್ಷಣ, ಇದಕ್ಕೊಂದು ನೀನು ಗುರುತು ತೋರಿಸ್ಬೇಕು, ಇದಕ್ಕೊಂದು ನೀನು ಸೂಚಕ ಕಾರ್ಯ ಮಾಡಬೇಕು. ಅವ್ರು ಅದಕ್ಕೆ ಬಂದರು. ದೇವ್ರು ಎಂದಿಗೂ ಅದಕ್ಕೆ ಒಳಗಾಗಿಲ್ಲ ಅಥವಾ ಒಳಗಾಗುವಂಥವನಲ್ಲ. ಆದರೆ ದೇವರು ತನ್ನ ಒಳ್ಳೆತನದಲ್ಲಿ ಆತನು ಸ್ವತಃ ಬಂದು ಮನುಷ್ಯರೊಂದಿಗೆ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾನೆ. ನಾನು ಮಾಡುವಂಥದ್ದು ಸುಮ್ಮನೆ ನನ್ನ ಮನಸ್ಸಿಗೆ ಬಂದಂತೆ ಮಾಡುವಂಥದ್ದಲ್ಲ, ಬದಲಾಗಿ ನಿಮ್ಮೊಂದಿಗೆ ಒಡಂಬಡಿಕೆ ಮಾಡಿ ಲಿಖಿತ ರೂಪದಲ್ಲಿ ಅದನ್ನು ಕೊಟ್ಟು ಅವುಗಳನ್ನು ನಾನು ಜಾರಿಗೊಳಿಸ್ತೇನೆ. ಆ ಒಡಂಬಡಿಕೆ ನಿಮಿತ್ತದಿಂದಲೇ ಪ್ರಾಮಿಸ್ಗಳು, ಆ ಒಡಂಬಡಿಕೆ ನಿಮಿತ್ತದಿಂದಲೇ ಏನಂತಾರೆ ಪ್ರಾಫೆಸಿಗಳು, ಪ್ರವಾದನೆಗಳು ಉಂಟು ಮತ್ತು ಅವುಗಳ ನೆರವೇರಿಕೆಗಳು ಕೂಡ ಉಂಟು. ಇದು ದೇವರ ನಿಯಮ. ಕ್ರಿಶ್ಚಿಯನ್ ಮ್ಯಾರೇಜ್ ಬರುವಾಗ Efes 5 ನಾವು ನೋಡುವಾಗ ಅಲ್ಲಿ ಅನೇಕ ವಿಷಯಗಳುಂಟು, ಅನೇಕ ಬೋಧನೆಗಳು ನಾವು ಕೇಳಿದ್ದೇವೆ. ಆದರೆ ಇವತ್ತು ನಾವು ನೋಡುವಾಗ ಆ ಕ್ರಿಶ್ಚಿಯನ್ ಮ್ಯಾರೇಜ್ ಅನ್ನೋದು ಕೂಡ ಒಂದು ಒಡಂಬಡಿಕೆ, ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿರುವಂಥ ಒಡಂಬಡಿಕೆ ಅದಾಗಿದೆ. ಏನು ಒಡಂಬಡಿಕೆಯಾಗಿದೆ ಅದಕ್ಕೆ ನೋಡ್ತೇವೆ. ನಮ್ಮ ಒಡಂಬಡಿಕೆ ಏನಂತಾರೆ, ಅನೇಕ ಸಾರಿ ನಮಗೆ ವಾವ್ಸ್ ಅಂತ ಹೇಳ್ತಾರೆ, ವೆಡ್ಡಿಂಗ್ ವಾವ್ಸ್. ಅದರಲ್ಲಿ ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳೋದು. ಆ ಒಪ್ಪಿಗೆಯಲ್ಲಿ ಏನು ಹೇಳ್ತಾರೆ, ಬಹಳ ಚೆನ್ನಾಗಿ ಅಲ್ಲಿ
ಮಾಡಿರೋದು ನೋಡ್ತೇವೆ. ಅದು ಹೇಗೂ ಏನಂದ್ರೆ ಬೈಬಲಿಂದ ಹೊರಗಿಂದ ಬಂದಂಥ ಒಂದು ಒಡಂಬಡಿಕೆ ಅಲ್ಲ. ಆದರೆ ಒಂದು ರೀತಿ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿರುವಾದ ನಿಮಿತ್ತವಾಗಿ ಆ ಪ್ರೀತಿಯ ವಿವರಣೆಯಾಗಿ ಮದುವೆಯಲ್ಲಿ ಗಂಡ ಹೆಂಡತಿಯು ಹಾಗೆ ಒಬ್ಬರಿಗೊಬ್ಬರು ಒಡಂಬಡಿಕೆ ಮಾಡುವಂತ ನೋಡ್ತೇವೆ. ಏನು ಒಡಂಬಡಿಕೆ ಅಲ್ಲಿ ನೋಡ್ತೇವೆ? ಅದರಲ್ಲಿ ಕಷ್ಟದಲ್ಲಿಯೂ ಸುಖದಲ್ಲಿಯೂ, ಬಡತನದಲ್ಲಿಯೂ ಸಿರಿತನದಲ್ಲಿಯೂ, ಆರೋಗ್ಯದಲ್ಲಿಯೂ ಅನಾರೋಗ್ಯದಲ್ಲಿಯೂ, ಹೀಗೆ ಎಲ್ಲ ವಿಷಯಗಳು. ಯಾಕಂದ್ರೆ ಮದುವೆ ಆಗುವಂಥ ಸಮಯದಲ್ಲಿ ಏನಿಲ್ಲ, ಮದುವೆ ಆಗುವಂಥ ಸಮಯದಲ್ಲಿ ನಾನು ಹಾಗೆ ಅಂದ್ಕೊಂಡಿದ್ದೆ, ನಾನು ಹೀಗೆ ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರನೇ ಮದುವೆ ಆದೆ, ಇದಕ್ಕೋಸ್ಕರ ಮದುವೆ ಆದೆ, ನಾನೇ ಮುಂದೆ ಅನೇಕ ಸಾರಿ ಇಂಥವು ಹೇಳ್ತೇವೆ. ಆದರೆ ಮದುವೆ ಆಗೋ ಸಮಯದಲ್ಲಿ ಏನು ಅನ್ಕೊಂಡಿದ್ದೇವೆ ಏನು ಅನ್ಕೊಂಡಿಲ್ಲ ಗೊತ್ತಿಲ್ಲ. ಆದರೆ ಅಲ್ಲಿ ಬರುವಾಗ ಏನಂದ್ರೆ ಇಂಥ ಎಲ್ಲಾ ಪರಿಸ್ಥಿತಿಯಲ್ಲಿಯೂ ಮುಂದೆ ಆರೋಗ್ಯ ಇರ್ಬೋದು, ಅನಾರೋಗ್ಯ ಇರ್ಬೋದು, ಐಶ್ವರ್ಯ ಇರೋದು, ಬಡತನ ಇರ್ಬೋದು, ಮತ್ತೆ ಕಷ್ಟದಲ್ಲಿ ಇರೋದು, ಸುಖದಲ್ಲಿ, ಪ್ರತಿ ವಿಷಯದಲ್ಲಿಯೂ ನಾನು ಮತ್ತೆ ಏನ್ ಹೇಳ್ತೇನೆ, ಆ ಒಡಂಬಡಿಕೆ ಸಾವು ನಮ್ಮನ್ನು ಅಗಲಿಸುವವರೆಗೂ ನಾವಿದನ್ನು ಮಾಡ್ತೇವೆ. ಇದು ಒಡಂಬಡಿಕೆ, ಇದು ಗಂಡ ಹೆಂಡತಿ ಒಡಂಬಡಿಕೆ. ಅದಕ್ಕೆ ಎಫೆಸ್ 5 ನೋಡ್ತಿರುವಾಗ ಸಭೆ ಕ್ರಿಸ್ತನು ಸಭೆಗೆ ಶಿರಸ್ಸು, ಸಭೆ ಆತನ ದೇಹ ಬಗ್ಗೆ ನೋಡುವಾಗ ಇನ್ನು ಮೇಲೆ ಪುರುಷ ಸ್ತ್ರೀಯು ಬೇರೆ ಪ್ರತ್ಯೇಕ ದೇಹಗಳಲ್ಲಾದ್ರೆ ಒಂದೇ ದೇಹ, ಇವೆಲ್ಲ ಹೇಳುವಾಗ ನೋಡ್ತೇವೆ. ಅಲ್ಲಿ ಬರುವಂಥದ್ದೇ ನಮ್ಮ ಒಂದು ಒಡಂಬಡಿಕೆ. ನಾವು ಏನಂತ ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ ಅದು ಕೇವಲ ಅವತ್ತಿರುವಂಥ ಪರಿಸ್ಥಿತಿ ಮೇಲಲ್ಲ. ನಾವು ಅನೇಕ ಸರಿ ನಮ್ಮಿರುವಂಥ ಪರಿಸ್ಥಿತಿ ಮುಂದೆ ಬದಲಾವಣೆ ಆಗ್ಬೋದು ಎಲ್ಲ ರೀತಿಯಲ್ಲಿಯೂ. ಆದರೆ ಒಡಂಬಡಿಕೆ ಹಾಗೆ ಇಲ್ಲಿ ಹಾಗೆ ಇಲ್ಲದೆ ಹೋದಾಗ ನಾವೇನು ಮಾಡಬೇಕು? ಒಡಂಬಡಿಕೆ ಮುರಿಬೇಕಾ, ಒಡಂಬಡಿಕೆ ಹೊರಗೆ ಬರಬೇಕಾ? ಇವೆಲ್ಲ ಕಾರಣಗಳು ಅಥವಾ ಪ್ರಶ್ನೆಗಳು ಬರಬಹುದೇನೋ. ಆದರೆ ನಾವು ದೇವರ ಒಡಂಬಡಿಕೆ ಬರುವಾಗ ನೋಡ್ತೇವೆ, ದೇವರ ಒಡಂಬಡಿಕೆ ಸ್ಪಷ್ಟವಾಗಿರುವಂಥದ್ದು. ಆ ಒಡಂಬಡಿಕೆ ಅನುಸರಿಸಿ ನಾವು ಕುಟುಂಬದವನ್ನು ಮುಂದೆ ನಾವು ಹೋಗ್ಬೇಕಾಗಿರುತ್ತದೆ. ಅದಕ್ಕೋಸ್ಕರ ಇಲ್ಲಿ ಪುರುಷನು ಶ್ರೇಷ್ಠ, ಪುರುಷನು ಶಿರಸ್ಸಾಗಿದ್ದಾನೆ, ಸ್ತ್ರೀಯು ಆತನಿಗೆ ಅಧೀನರಾಗಿರ್ಬೇಕು. ಒಂದು ಪೇತ್ರನ ಪ್ರಕಾರ ನಾವು ನೋಡಿದೆವು, ಸ್ತ್ರೀಯು ಬಲಹೀನಳಾಗಿದ್ದಾಳೆ. ಈ ಸಂಗತಿ ಮತ್ತೆ ಇನ್ನೊಂದು ವಾಕ್ಯಗಳಲ್ಲಿ ನೋಡ್ತಾ ಇದ್ರೆ, ಯಾಕಂದ್ರೆ ಮೊದಲು ದೇವರು ಆದಾಮನನ್ನು ಉಂಟು ಮಾಡ್ದ, ನಂತರ ಸ್ತ್ರೀಯನ್ನು ಉಂಟು ಮಾಡ್ದ. ಇದು ಸೃಷ್ಟಿಯಲ್ಲಿ ಆದಾಮ ಹವ್ವಳ ಮನುಷ್ಯರು ಉಂಟು ಮಾಡುವಂತ ನಿಯಮದಲ್ಲಿ ಈ ಒಂದು ಏನಂತಾರೆ ಪಾತ್ರ ಅಥವಾ ಸ್ಥಾನಗಳು ಉಂಟು ಮಾಡಿದ್ದಾನೆ. ಎಲ್ಲಾ ಸಂಗತಿಗಳು ಉಂಟು. ಆದ್ರೆ ಕೊನೆಗೆ ಮದುವೆ ಅಂತ ಹೇಳಿ ಬರುವಾಗ ನಮ್ಮ ಮದುವೆ ಒಂದು ಒಡಂಬಡಿಕೆಯಾಗಿದೆ, ಎಂದಿಗೂ ಮುರಿದು ಹೋಗದಿರುವಂಥ ಒಡಂಬಡಿಕೆಯಾಗಿದೆ. ಎಲ್ಲಾ ಸ್ಥಿತಿಯಲ್ಲಿಯೂ ನಾವು ಅದನ್ನು ಮಾಡ್ಬೇಕು. ಅದಕ್ಕೆ ನಾವೆಲ್ಲರೂ ಎಂಥದೇ ಸಮಸ್ಯೆ ಬರುವಾಗ, ಯಾವುದೇ ಏನಂತಾರೆ ಪ್ರಾಬ್ಲಮ್ಗಳು ಬರುವಾಗ ನಾವು ಅದಕ್ಕೆ ನೆನಪು ಮಾಡ್ಕೋಬೇಕಾಗಿದೆ. ದೇವರು ನಮ್ಮೊಂದಿಗೆ ಮಾಡಿರುವಂಥ ಒಡಂಬಡಿಕೆ ಮತ್ತು ನಮ್ಮ ಕುಟುಂಬ ಒಂದು ಒಡಂಬಡಿಕೆಯಾಗಿದೆ. ಅದನ್ನು ಅಂದ್ರೆ ಸದ್ಯಕ್ಕೆ ಅಷ್ಟಕ್ಕೆ ನಿಲ್ಲಿಸೋಣ. ಮುಂದಿನ ದಿವಸಗಳಲ್ಲಿ ಸಾಧ್ಯವಾದಲ್ಲಿ ಬೇರೆ ಸಂದರ್ಭ ಎಲ್ಲ ನೋಡ್ತೇವೆ. ಇಲ್ಲಿ ಬರುವಾಗ ಹೇಗೂ ಗಂಡ ಹೆಂಡತಿ ಅಂತ ತಕ್ಷಣ ಅಲ್ಲಿಗೆ ಮುಗಿಸ್ಲಿಲ್ಲ. 6ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಬರುವಾಗ ತಂದೆ ತಾಯಿ ಮತ್ತು ಮಕ್ಕಳ ಬಗ್ಗೆ ಎಲ್ಲ ನೋಡ್ತೇವೆ. ಹೇಗೂ 6ನೇ ವಚನದ ಮೊದಲೇ ಭಾಗ ಬರುವಾಗ, ಮಕ್ಕಳೇ ನೀವು ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ. ಇದು ನ್ಯಾಯವಾದದ್ದು. ನಿನ್ನ ತಂದೆಯನ್ನು ತಾಯಿಯನ್ನು ಸಮಾನಿಸುವುದು ಹಳೆ ಒಡಂಬಡಿಕೆಯಲ್ಲಿ ಹೇಳಿರುವಂಥ ವಾಕ್ಯವನ್ನಲ್ಲಿ ಪುನರಾವರ್ತಿಸುವುದು. ಅಲ್ಲಿ ಹೇಗೂ ತಂದೆ ಏನಂತಾರೆ, ಮಕ್ಕಳು ತಂದೆ ತಾಯಿಗೆ ವಿಧೇಯರಾಗಿರುವುದು. ಇದು ಕೂಡ ಅಂತಾರೆ ಈ ಒಂದು ಹಠಮಾರಿತನ ಅಥವಾ ಅವಿಧೇಯತ್ವ ವಿರೋಧವಾಗಿ ಹೋಗುವಂಥದ್ದು. ಇದು ಇವತ್ತು ಲೋಕದಲ್ಲಿ ಮಕ್ಕಳು ಮಾಡೋದು ಹೆಚ್ಚಾಗಿ ಆಗ್ತದೆ. ಮತ್ತು ಅಷ್ಟೇ ಅಲ್ಲ, ಏನಂದ್ರೆ ಸೈತಾನನು ಅಂತ ಒಂದು ಪರಿಸ್ಥಿತಿ ಹೆಚ್ಚಾಗಿ ಮಾಡ್ತಿದ್ದಾರೆ. ಕೆಲವರು ಯಾರೋ ಹೇಳ್ತಾರೆ, ಹೊತ್ತು ನಾಯಿಗಳು ಸಾಕೋದು ಅಥವಾ ಅನೇಕ ಏನಂತಂದ್ರೆ ಪೆಟ್ಟು ಸಾಕಣೆ ಬಹಳ ಜನರಿಗೆ ಇವತ್ತೊಂದು ಫ್ಯಾಷನ್ ಆಗಿ ಶೋ ಆಗಿ ಹೋಗಿದೆ. ಅನೇಕರು ನಾಯಿಗಳನ್ನು ಅಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ. ಆದರೆ ಅವ್ರು ಯಾರಂದ್ರೆ ಅವ್ರು ಹೇಳ್ತಿದ್ರು, ಅವರು ತಮ್ಮ ತಂದೆ ತಾಯಿಗಳನ್ನು ಜಾತ್ರೆ ಮತ್ತು ಪುಣ್ಯ ತೀರ್ಥಗಳು ಅವು ಇರ್ತೀವಲ್ಲ, ದೊಡ್ಡ ಇದಕ್ಕೆ ಅಲ್ಲಿ ಹೋಗಿ ತಮ್ಮ ತಂದೆ ತಾಯಿಗಳನ್ನು ನೀನು ಇಲ್ಲೇ ಕೂತ್ಕೊಂಡ್ರೆ ನೀವು ಬರ್ತೇವೆ ಅಂತ ಹೇಳಿ ಅಲ್ಲಿ ಬಿಟ್ಟು ಬರ್ತದೆ ಅನೇಕರು. ಅವ್ರ ಮನೆಗೆ ಬಂದು ನೋಡಿದ್ರೆ ಅವ್ನು ನಾಯಿ ಚೆನ್ನಾಗಿ ಸಾಕ್ತಾ ಇರ್ತಾರೆ. ತಂದೆ ತಾಯಿಗಳನ್ನು
ನೋಡ್ಕೊಳಕ್ಕಾಗ್ತಲ್ಲ. ಆದರೆ ಇಂಥ ಒಂದು ಶೋಕಿ ಅವ್ರಿಗೆ ಅವ್ರು ಮಾಡುವಂಥ ಈ ಕೆಲಸ ಇಂಥವುಗಳು ಹೆಚ್ಚಾಗಿ ಅವು ಯಾವುದೋ ಒಂದು ಯಾತ್ರೆಯಲ್ಲಿ ಹೋಗಿ ತೀರ್ಥ ಪುಣ್ಯ ತೀರ್ಥ ಅಂತ ಏನಂತಾರೆ ಅಂತ ಕಡೆ ಬಿಟ್ಟು ಬಂದ್ರೆ ಮುಂದೋಯ್ತು. ಅನೇಕ ತಂದೆ ತಾಯಿಗಳು ವಾಪಸ್ ಕರ್ಕೊಂಡ್ ಬರ್ತಲ್ಲ ಮಕ್ಕಳು. ಹೋಗುವಾಗ ಅವ್ರಿಗೆ ದೇವ್ರ ದರ್ಶನಕ್ಕೆ ಹೋಗೋಣ ಹೀಗೆ ಇದು ಹೆಚ್ಚಾಗ್ತವೆ. ಇಂಥ ಘಟನೆಗಳು ಹೆಚ್ಚಾಗ್ತವೆ. ಯಾಕಂದ್ರೆ ಮುಪ್ಪಿನ ಪ್ರಾಯದಲ್ಲಿ ತಂದೆ ತಾಯಿಗಳನ್ನು ನೋಡ್ಕೊಳ್ತಲ್ಲ ತಮ್ಮ ಸ್ವಂತ ಮಕ್ಕಳು. ಅದೇ ಬದಲಾಗಿ ನಾಯಿಯನ್ನೋ ಬೆಕ್ಕನ್ನೋ ಮೀನನ್ನೋ ಏನನ್ನೋ ನೋಡ್ಕೊಳ್ಳುವಂಥ ಹುಚ್ಚು ಜನರಿಗೆ ಬಂದಿರುತ್ತದೆ. ಅದೇ ಮಾಡ್ತಲ್ಲ. ಅಂದ್ರೆ ದೇವ್ರ ವಾಕ್ಯದಲ್ಲಿ ಹೇಳ್ತಾರೆ ಅಂದ್ರೆ ಮಕ್ಕಳ ನೀವು ತಂದೆ ತಾಯಿಯನ್ನು ಸನ್ಮಾನಿಸ್ರಿ. ಆದ್ರೆ ನಂತರ ವಚನಕ್ಕೆ ಬರುವಾಗ ಅಲ್ಲಿ ಆತನ ಹೇಳ್ತಾನೆ ಮಕ್ಕಳಿಗೆ ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆ ಇಲ್ಲ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಅಥವಾ ಹೊಸ ಒಡಂಬಡಿಕೆ ಅಂತ ಹೇಳೋಕ್ಕಿಂತ ಇಲ್ಲಿ ಕ್ರಿಸ್ತ ವಿಶ್ವಾಸಿಗಳಿಗೆ ಸಭೆಯಲ್ಲಿ ಮಕ್ಕಳಿಗೆ ಹೇಗೆ ನೋಡ್ಕೋಬೇಕು ಅದನ್ನು ಇಲ್ಲಿ ವಿಶೇಷವಾಗಿ ಹೇಳುವಂಥದ್ದು. 4ನೇ ವಚನಕ್ಕೆ ಬರುವಾಗ ಆತನ ಹೇಳ್ತಾನೆ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನ ಶಿಕ್ಷೆಯಲ್ಲಿಯೂ ಉಪದೇಶಲ್ಲೂ ಅವರನ್ನು ಬೆಳೆಸಿರಿ. ಮಕ್ಕಳ ಬಗ್ಗೆ ತಂದೆ ತಾಯಿಗಳು ಹೇಗಿರಬೇಕು ಅದನ್ನು ಕೂಡ ಇಲ್ಲಿ ಬೋಧಿಸ್ತಿರುವಂಥದ್ದು. ಮತ್ತು ಇವೆಲ್ಲ ನೋಡುವಾಗ ಗಂಡ ಹೆಂಡತಿ ಮಕ್ಕಳು ತಂದೆಗೆ ವಿಧೇಯರಾಗುತ್ತದೆ. ತಂದೆ ತಾಯಿಗಳು ಮಕ್ಕಳನ್ನು ಹೇಗೆ ನಡ್ಕೊಳ್ಬೇಕು ಇವೆಲ್ಲವುಗಳು ಕೂಡ ನಾವು ಆ ಒಂದು ವಾಕ್ಯದ ಆಧಾರದಿಂದಲೇ ಅಥವಾ ಆ ಒಂದು ಏನಂತಾರೆ ಅನುಭವದಿಂದಲೇ ನಾವು ಯೋಚನೆ ಮಾಡಬೇಕಾಗಿದೆ. ಏನಂದ್ರೆ ಪವಿತ್ರಾತ್ಮ ಭರಿತರಾಗಿ ನಡೆದುಕೊಳ್ಳೋದ್ರ ಮೂಲಕವಾಗಿ ಪವಿತ್ರಾತ್ಮ ಭರಿತರಾಗಿರುವಾಗಲೇ ನಮಗೆ ಯಾವಾಗಲೂ ನಮ್ಮ ಒಡಂಬಡಿಕೆ ನಮಗೆ ನೆನಪು ಬರುವಂಥದ್ದು. ಯಾವಾಗಲೂ ನಮಗೆ ನಮ್ಮ ಏನಂತಾರೆ ಜವಾಬ್ದಾರಿ ನಮಗೆ ನೆನಪು ಬರುವಂಥದ್ದು. ಯಾವಾಗಲೂ ನಾವು ಮಕ್ಕಳ ಬಗ್ಗೆ ಹೇಗೆ ನಾವು ನಡೆದುಕೊಳ್ಬೇಕು ಅದು ನಮ್ಗೆ ಜ್ಞಾಪಕ ಬರುವಂಥದ್ದು ಯಾವಾಗ ಅಂದ್ರೆ ಪವಿತ್ರಾತ್ಮ ಭರಿತರಾಗಿರುವಾಗಲೇ. ಅದಕ್ಕೆ ನೋಡ್ತೇವೆ ಪವಿತ್ರಾತ್ಮ ಭರಿತರಾಗುವಂಥದ್ದು ಯಾವುದೋ ಒಂದು ದಿವಸದ ಘಟನೆ ಅಲ್ಲ, ಆದರೆ ಸದಾ ಕಾಲಕ್ಕೂ ಕ್ರಿಸ್ತಿಯ ಜೀವಿತ ನಾವು ನಡೆಸಬೇಕಾದ್ರೆ ಪವಿತ್ರಾತ್ಮ ಭರಿತರಾಗಿರಬೇಕು. ಪ್ರತಿ ಸಮಯದಲ್ಲಿಯೂ ಪ್ರತಿ ಸಾರಿಯೂ ನಾವು ಹಾಗೆ ನಡೆದುಕೊಳ್ಬೇಕಾಗಿದೆ. ಆವಾಗಲೇ ನಾವು ಬೇಡವಾದಂಥ ಯಾವುದೇ ಮಾತು ನಮ್ಮಿಂದ ಹೊರಗೆ ಬರಲ್ಲ, ಬೇಡವಾದಂಥ ವರ್ತನೆ ನಮ್ಮಿಂದ ಬರಲ್ಲ, ಬೇಡವಾದಂಥ ಪ್ರತಿಕ್ರಿಯೆಗಳು ನಮ್ಮಿಂದ ಬರಲ್ಲ. ಇವಾಗ ಇಂಥ ಸಮಯದಲ್ಲಿ ತಕ್ಷಣದಲ್ಲಿ ನಾನು ನನ್ನ ಏನಂತಾರೆ ಕೋಪ ತೋರಿಸ್ಬೇಕು. ಅನೇಕ ಹೇಳ್ತಾರೆ ಇವಾಗ ನಾನು ಇಷ್ಟು ದಿವಸ ತೋರಿಸಲ್ಲ, ಅದು ಇವಾಗ ನಾನು ನನ್ನ ಕೋಪ ತೋರಿಸ್ತೇನೆ ಅಥವಾ ನಾನು ಹೀಗೆ ಮಾಡ್ತೇನೆ. ಅದು ಅಂಥ ಮಾತುಗಳು ಸರಿ ಪವಿತ್ರಾತ್ಮ ಭರಿತರಾಗಿ ಬರುವಂಥ ಮಾತುಗಳಲ್ಲ. ನಾವು ಲೌಕಿಕವಾಗಿ ಮಾಡೋಂಥವ್ರು ತೋರಿಸ್ತೇವೆ ಅಥವಾ ಲೌಕಿಕವಾಗಿ ಅನೇಕರು ಬಂದು ಸಲಹೆಗಳು ಕೊಡ್ಬೋದು ಹೆಂಡತಿಯಂದಿರಿಗೆ. ನೋಡ್ರಿ ನಿನ್ನ ಗಂಡನಿಗೆ ಹೀಗೆ ಮಾಡಬೇಕು ಅಥವಾ ಗಂಡನ ಹೀಗೆ ಇಟ್ಕೋಬೇಕು, ನಿನ್ನ ಗಂಡಂದಿರಿಗೆ ಹೀಗೆ ನೀವು ನಡ್ಕೊಳ್ಬೇಕು, ನಿಮ್ಮ ಕಂಟ್ರೋಲ್ ಇಟ್ಕೋಬೇಕು, ಅದು ಮಾಡಬೇಕು. ಇಂಥವೆಲ್ಲ ಲೋಕದವ್ರು ಹೇಳುವಂಥದ್ದು. ಅವುಗಳನ್ನು ಕೇಳಿ ನಾವು ಇವಾಗ ನಾನು ಹೀಗೆ ಮಾಡ್ತೇನೆ ಹಾಗೆ ಮಾಡಲ್ಲ. ಬದಲಾಗಿ ಗಂಡನು ಕೂಡ ಹೆಂಡತಿ ಕೂಡ ಮಕ್ಕಳು ಕೂಡ ನಾವು ಕ್ರಿಸ್ತಿಯ ಜೀವಿತ ನಾವು ಜೀವಿಸ್ಬೇಕಾದ್ರೆ ಪವಿತ್ರಾತ್ಮ ಫಲಿತರಾಗಿ ಜೀವಿಸುವಾಗಲೇ ಅವುಗಳು ಸಾಧ್ಯ. ಇಲ್ಲಿ ಹೋದ್ರೆ ಇಲ್ಲ. ಅದಕ್ಕೆ ನಾವು ನೋಡ್ತೇವೆ ಏನಂದ್ರೆ ಮಕ್ಕಳ ಬಗ್ಗೆ ಬರುವಾಗಲೂ ನೋಡ್ತೇವೆ ವಿಶೇಷವಾಗಿ ನಾವು ಮಕ್ಕಳಿಗೆ ಏನು ಪ್ಯಾಟ್ರಿಯಾಕ್ಸ್ ಅಥವಾ ಮೂಲ ಪಿತೃಗಳು ಅಂತ ಹೇಳಿ ನೋಡ್ತೇವಲ್ಲ, ಅವ್ರು ನೋಡುವಾಗ ಯಾವಾಗಲೂ ತಮ್ಮ ಮಕ್ಕಳನ್ನು ಆಶೀರ್ವದಿಸ್ಕೊಂಡು ಬಂದರು. ಮಕ್ಕಳನ್ನು ಆಶೀರ್ವದಿಸ್ದ. ಅಬ್ರಹಾಮನು ಇಸಾಕನನ್ನು ಆಶೀರ್ವದಿಸಿದ. ಇಸಾಕನು ಮುಂದೆ ತನ್ನ ಮಕ್ಕಳನ್ನು ಆಶೀರ್ವದಿಸಿದ. ಮುಂದೆ ಯಾಕೋಬನು ಮುಂದೆ ತನ್ನ ಮಕ್ಕಳು. ಯಾಕೋಬನ ಬಗ್ಗೆ ಬರುವಾಗ ಆತನ ಬಗ್ಗೆ ನೋಡುವಾಗ ಆತನ ಮೊಮ್ಮಕ್ಕಳನ್ನು ಕೂಡ ಆಶೀರ್ವದಿಸಿದ. ಬಾಯಿಂದ ಬರುವಂಥದ್ದೇ ಆಶೀರ್ವಾದವಾಗಿರುವಂಥದ್ದು. ಮತ್ತು ಇನ್ನೊಂದು ಎಷ್ಟು ವಿಶೇಷವಾಗಿ ಹೇಳ್ತಾನಂದ್ರೆ ಯಾಕೋಬನಿಗೆ ದೇವರು ಹೇಳಿದ್ದೇನೆಂದ್ರೆ ಯಾರು ನಿನ್ನನ್ನು ಆಶೀರ್ವದಿಸ್ತಾರೋ ಅವರನ್ನು ನಾನು ಆಶೀರ್ವದಿಸ್ತೇನೆ, ಯಾರು ನಿನ್ನನ್ನು ಶಪಿಸ್ತಾರೋ ಅವರನ್ನು ನಾನು ಶಪಿಸ್ತೇನೆ. ದೇವರು ಇಂಥ ಒಂದು ಸಂಗತಿ ಹೇಳಿರುತ್ತದೆ. ಇವತ್ತು ನಾವು ಮಕ್ಕಳಿಗೆ ನಮ್ಮ ಆಶೀರ್ವಾದ ಹೇಳಬೇಕು, ನಾವು ಆಶೀರ್ವಾದದಾಯಕರಾಗಿರ್ಬೇಕು, ಆಶೀರ್ವಾದವನ್ನು ಹೇಳಬೇಕಾಗಿದೆ. ಹೌದು, ಅವರಲ್ಲಿ ಬಲಹೀನತೆಗಳಿರ್ಬೋದು ಅಥವಾ ಅವರಲ್ಲಿ ಅನೇಕ ಏನಂತಾರೆ ಬೇಡವಾದ ಸಂಗತಿಗಳಿರ್ಬೋದಾದ್ರೆ ನಾವು ಆಶೀರ್ವಾದದ ಮಾತುಗಳು ಆಶೀರ್ವಾದವನ್ನೇ ನಮ್ಮ ಬಾಯಿಂದ ಬರಬೇಕಾಗಿರೋದು. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ಅದನ್ನೇ ಹೇಳ್ತಾನೆ, ನನ್ನ ನಾಲಿಗೆ ಎಂಥ ಕೆಟ್ಟದಾಗಿದೆ,
ಅದೇ ನಾಲಿಗೆಯನ್ನು ಶಪಿಸ್ತೇವೆ, ಅದೇ ನಾಲಿಗೆಯನ್ನು ದೇವರಿಗೆ ಸ್ತೋತ್ರ ಹೇಳ್ತೇವೆ. ದೇವರು ಎಂದು ಆ ನಾಲಿಗೆಯನ್ನು ಸ್ವೀಕಾರ ಮಾಡಲ್ಲ. ಯಾವುದೋ ಒಂದೇ ನಾಲಿಗೆ ನಂಬರ್ ಹತ್ರ ಬರಬೇಕಾಗಿರುತ್ತೆ. ಅದಕ್ಕೆ ಹಾಗಂದ ತಕ್ಷಣ ಅನೇಕರು ತಿರುಗಿ ಹಾವಿನ ಹತ್ರ ಹೋಗ್ತಾರೆ, ಸರ್ಪದ ಹತ್ರ. ಅದಕ್ಕೆ ಎರಡು ನಾಲಿಗೆ ಐತೆ. ಹೇಗೂ ಆ ಒಂದು ಉದಾಹರಣೆ ಅಲ್ಲಾದ್ರೆ ವಿಶ್ವಾಸಿಗಳಂತ ಹೇಳುವಂತ ನಾವು ಕೂಡ ಹಾಗೆ ಮಕ್ಕಳ ಬಗ್ಗೆ ನಡ್ಕೊಳ್ಳೋಕೆ ಸಾಧ್ಯತೆ ಉಂಟು. ಮಕ್ಕಳನ್ನು ಏನಂತಾರೆ ಸುಮ್ಮನೆ ಕೋಪನೆ ಎಬ್ಬಿಸೋದೆ, ಇರಿಟೇಟ್ ಮಾಡೋಂಥದ್ದಾಗಲಿ ಅಥವಾ ಇನ್ನೇ ಬೇರೆ ವಿಷಯ ನೋಡುವಾಗ ನಮಗೆ ದೇವರು ತಂದೆ ತಾಯಿಯ ಸ್ಥಾನ ನಮ್ಗೆ ಕೊಟ್ಟಿದ್ದಾನೆ. ಆ ಜವಾಬ್ದಾರಿ ನಾವು ಮಕ್ಕಳಿಗೆ ಕರ್ತನ ಹೇಳ್ತಾನೆ ಕರ್ತನ ಶಿಕ್ಷೆಯಲ್ಲೂ ಉಪದೇಶದಲ್ಲೂ ಅವರನ್ನು ಬೆಳೆಸಲಿ. ಮುಂದೆ ಬರುವಾಗ ಮಕ್ಕಳು ನಾನು ಹೇಳ್ತಾರೆ ಮದುವೆ ಆಗಬೇಕು, ನಾನು ಕುಟುಂಬವನ್ನು ಕಟ್ಟಬೇಕು, ನನ್ನ ತಂದೆ ತಾಯಿ ಇರುವಂತೆ ನನ್ನ ಕುಟುಂಬ ಆಗಬೇಕು. ಅದೇ ಇವತ್ತು ನಾವು ಎಷ್ಟು ಜನ ನಾವು ತಂದೆ ತಾಯಿಗಳು ಅಥವಾ ಗಂಡ ಹೆಂಡತಿಯರು ಮಾದರಿಯಾಗಿದ್ದೇವೆ. ಅನೇಕರಿಗೆ ಮಾದರಿ ಇಲ್ಲ. ಇವತ್ತು ಅನೇಕರು ಮದುವೆ ಅಂದರೆ ತಿರಸ್ಕಾರ ಅಥವಾ ಮದುವೆ ಅಂದರೆ ಬೇಡ ಅನ್ನೋಂಥ ಪರಿಸ್ಥಿತಿ ಮುಂದೆ. ಯಾಕಂದ್ರೆ ಕುಟುಂಬಗಳನ್ನು ನೋಡುವಾಗ, ಗಂಡ ಹೆಂಡತಿಯನ್ನು ನೋಡುವಾಗ ಅವ್ರಿಗೆ ಇದರಲ್ಲಿ ಏನು ಅರ್ಥ ಇದೆ ಅಥವಾ ಇದರಲ್ಲಿ ಏನು ಚೆನ್ನಾಗಿದೆ, ಇದರಲ್ಲಿ ಏನು ಆಶೀರ್ವಾದ ಇದೆ ಅಂತ ಒಂದು ಸ್ಥಿತಿಗೆ ಲೋಕದಲ್ಲಿ ಕುಟುಂಬಗಳು ಹೋಗ್ತಾ ಇರೋಂಥ ನೋಡ್ತೇವೆ. ಅದರಲ್ಲಿ ಕ್ರಿಸ್ತಿಯ ಕುಟುಂಬ ಆಗಿರುವಂಥ ನಮ್ದು ಹೇಗೆ ಮುಂದೆ ನಾವು ನಮ್ಮಷ್ಟಕ್ಕೆ ನಾವೆಲ್ಲ ನಮ್ಮ ಮಕ್ಕಳ ಮುಂದೆ ನಾವು ಅವರ ಭವಿಷ್ಯತ್ತನ್ನು ನಾವು ರೂಪಿಸ್ತಾ ಇದ್ದೇವೆ. ಆಶೀರ್ವಾದ ಅನ್ನುವಂಥದ್ದು ಅದು ಮಕ್ಕಳು ನೋಡ್ಕೊಳ್ಳೋಂಥದ್ದು ನೋಡುವಾಗ ಆಶೀರ್ವಾದ ಅನ್ನುವಂಥದ್ದು ನಾವು ಜೀವಿಸೋದ್ರ ಮೂಲಕ ಅನೇಕ ಸಾರಿ ನಮಗಿರುವಂಥ ಅನೇಕ ನೋವುಗಳು ಕೂಡ ಬಹಿರಂಗವಾಗಿ ಹಂಚಿಕೊಳ್ಳದೆ ಹೇಳಿಕೊಳ್ಳದೆ ಅವರು ನುಂಗಿ ಅಥವಾ ಅವುಗಳನ್ನ ಇಟ್ಕೊಟ್ಟು ಅವರ ಭವಿಷ್ಯತ್ತಿಗೋಸ್ಕರ ನಾವು ಕೆಲವು ಸಂಗತಿಗಳು ನಾವು ನಡ್ಕೋಬೇಕಾಗಿದೆ. ಅಂದರೆ ಅದರ ಮೂಲಕ ಅವರು ಆಶೀರ್ವಾದ ಹೊಂದಲಿ. ಹೀಗೆ ನಮ್ಮ ಬಾಯಿ ಕೊನೆಗೆ ಬರುವಾಗ ಅದೊಂದು ಸಂಗತಿ ಹೇಳಿ ಮುಗಿಸ್ತಾ ಇದ್ರೆ ನಾವು ಯಾವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ಹೇಳ್ತಾರೆ. ನಾವು ಅದನ್ನೇ ಅನೇಕರು ಹೇಳ್ತಾರೆ, ಅದು ಬಹಳ ಒಳ್ಳೆಯ ಸಂಗತಿ, ನಾವು ಕೂಡ ಅದನ್ನು ಹೇಳೋದು. ಆದರೆ ಒಂದು ಸಂಗತಿ ಎಲ್ಲ ನೋಡ್ತೇವೆ, ಹೇಗೋ ಗಾಡ್ ಬ್ಲೆಸ್ ಯು ಎಲ್ಲರೂ ಹೇಳ್ತಾರೆ. ಆದರೆ ಇಂಗ್ಲೀಷ್ನಲ್ಲಿ ಒಂದು ಏನಿದೆ ಅಂದರೆ ಮೇ ಗಾಡ್ ಬ್ಲೆಸ್ ಯು ಅಂತ ಹೇಳೋದು ಅಂತ. ದೇವ್ರ ಆಶ್ವಾಸಲಿ ಅಂದರೆ ದೇವ್ರು ನಮ್ಮ ಸೇವಕ ಅಲ್ಲ, ದೇವ್ರ ಆಶ್ವಾಸ್ತಾನೆ, ದೇವ್ರ ಆಶ್ವಾಸಲಿ ಅಂದ ತಕ್ಷಣ ದೇವ್ರ ಹಂಗೆ ಆಶೀರ್ವಾದ ಕೊಡೋಂಥ ಮೇ ಗಾಡ್ ಬ್ಲೆಸ್ ಅಂತ ಹೇಳುವಾಗ ಒಂದು ರೀತಿ ದೇವರಿಗೆ ಪರ್ಮಿಷನ್ ಅಥವಾ ಅಪ್ಪಣೆ ಕೇಳದಂತೆ, ಅನುಮತಿ ಕೇಳದಂತೆ ನಾವು ದೇವರು ನಿಮಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೇನೆ ಅಂತ ಹೇಳಿ ನನ್ನ ದೇವ್ರ ಆಶೀರ್ವಾದ ಆಗುಂಟು. ಸುಮ್ಮನೆ ನಾವು ಗಾಡ್ ಬ್ಲೆಸ್ ಯು ಅಂತ ತಕ್ಷಣ ದೇವ್ರ ಆಶ್ವಾಸ್ತಾನೆ ಹೋಗು ಅಂದರೆ ದೇವ್ರು ಸುಮ್ಮನೆ ನಾವು ಹೇಳಿದ ಮಾತು ಕೇಳ್ಕೊಂಡು ಆಶೀರ್ವಾದ ಮಾಡಕ್ಕೆ ಕೂತ್ಕೊಂಡಿಲ್ಲ. ಅದು ದೇವರ ಆಶೀರ್ವಾದವೇ ಆತನ ಒಳ್ಳೆತನವಾಗಿದೆ. ಆದರೆ ಆತನ ತನ್ನ ಒಳ್ಳೆತನ ನಿಮ್ಮ ಕಡೆಗೆ ಆತನು ಏನಂತೇಳಿ ಹರಿಸಲಿ, ಅದನ್ನು ತೋರಿಸಲಿ. ನಮ್ಮ ಭಾಷೆ ಯಾವಾಗಲೂ ಅದೇ ಆಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದು ಯಾಕೆ ಅನೇಕ ಸಲ ನಾವು ಆಶೀರ್ವಾದ ಮಾಡಕ್ಕೆ ಸಾಧ್ಯ ಇಲ್ಲ, ನಮ್ಮಿಂದ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಹೇಳ್ತೇವೆ. ಅಥವಾ ನಾವು ಏನು ಮಾಡಿದ್ರು ಕೂಡ ಎಷ್ಟಂತ ಮಾಡ್ತೇವೆ, ಏನನ್ನು ಮಾಡ್ತೇವೆ. ನಾವು ಅನೇಕ ಸಂಗತಿಗಳು ನಾವಿರುವವರೆಗೂ ಮಾಡ್ಬೋದು ಅಥವಾ ನಮ್ಮಲ್ಲಿರುವಂಥದ್ದನ್ನು ಮಾಡ್ಬೋದು. ಆದರೆ ಅದರಿಂದ ಹೆಚ್ಚಾಗಿ ಬರುವಂಥದ್ದೇನು ದೇವರಿಂದಲೇ ಬರುವಂಥದ್ದು. ಅದಕ್ಕೆ ಏನಂತಾರೆ ಮನುಷ್ಯನ ಕೊಡೋದು ಎಲ್ಲೋ ಎಷ್ಟರ ಮಟ್ಟಿಗೆ ತನಕ ಅಂತ ಹೇಳ್ತಾರೆ. ಅದು ದೇವರು ಕೊಡುವಂಥದ್ದು ಕೊನೆಯ ತನಕ ಅಂತ ಹೇಳ್ತಾರೆ. ದೇವರು ಹಾಗೆ ಎಲ್ಲದಕ್ಕಿಂತ ಶ್ರೇಷ್ಠರುವಾಗ ನಾವು ನೋಡ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದದಲ್ಲಿ, ಅದಕ್ಕೆ ಕನ್ನಡದಲ್ಲಿ ಎಷ್ಟೊಂದು ಇಲ್ಲ, ಆದರೆ ಇಂಗ್ಲೀಷ್ನೆಲ್ಲ ನೋಡ್ತೇವೆ ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದನ್ನು ಕೇಳ್ಕೊಳ್ತೇನೆ. ದೇವರ ಆಶೀರ್ವದಿಸಲಿ ಅಂತ ಹಾಗೇ ನಾವು ಕೊಡ್ತಾ ಇಲ್ಲ ಅಥವಾ ಅವರಿಗೆ ಸುಳ್ಳು ಭರವಸೆ ಕೊಡ್ತಾ ಇಲ್ಲ. ಆದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ಹೇಳಿ ನಾವು ನಮ್ಮ ಏನಂತದೆ ಹಾರೈಕೆ ಅದಾಗಿರಬೇಕಾಗಿದೆ. ಇದು ನಮ್ಮಲ್ಲಿ ಬರುವಾಗ ನೋಡ್ತೀವಿ, ಇದು ಏನಂತಾರೆ ಇಲ್ಲಿ ಹೇಳುವಂಥ ಒಂದು ನಡವಳಿಕೆಗೆ ಒಂದು ಏನಂತಾರೆ ಮಾದರಿಯಾಗಿದೆ. ಇದು ಬರುವಂಥದ್ದು ಪವಿತ್ರಾತ್ಮ ಭರಿತರಾಗಿರುವಾಗ ಗಂಡ ಹೆಂಡತಿ ನಡ್ಕೊಳ್ಳುವಂಥದ್ದು, ತಂದೆ ತಾಯಿಗಳು ನಡ್ಕೊಳ್ಳುವಂಥದ್ದು, ಮಕ್ಕಳು ತಂದೆ ತಾಯಿಗಳ ಬಗ್ಗೆ ನೋಡ್ಕೊಳ್ಳುವಂಥದ್ದು, ತಂದೆ ತಾಯಿಗಳು ಮಕ್ಕಳ ಬಗ್ಗೆ ನೋಡ್ಕೊಳ್ಳುವಂಥದ್ದು. ಕೊನೆಗೆ ಎಲ್ಲವೂ ಏನಂದರೆ ನಮ್ಮ ಬಾಯಿಂದ ಬರುತ್ತದೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದು ನಮ್ಮ ಮಾತು ಯಾವಾಗ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ನಮ್ಮ